ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ವೆಕ್ಟರ್ ಅಲ್ಜಿಬ್ರಾ ಕಂಪ್ಲೀಟ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾರೆಲ್ಲ KCET 2026ಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅನ್ನೋದು. ಕೊನೆವರೆಗೂ ನೋಡಿ. ಆ್ಯಂಡ್ ಆಲ್ರೆಡಿ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಆ್ಯಂಡ್ ಲಿಮಿಟ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಈ 2 ಚಾಪ್ಟರ್ಸ್ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ವಿಡಿಯೋ ಲಿಂಕ್ ಅನ್ನೋದು ಕೊಡ್ತೀನಿ, ನೋಡಿ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇನ್ನು ಕ್ವಶನ್ಸ್ ನೋಡಿದರೆ, ವೆಕ್ಟರ್ ಅಲ್ಜಿಬ್ರಾದಿಂದ ನಮಗೆ ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ದಾರೆ ಈಚ್ ಇಯರಲ್ಲಿ ಅಂತ ನೋಡಿಕೊಂಡ್ರೆ, 2025ಅಲ್ಲಿ 3 ಕ್ವಶನ್ಸ್ ಕೇಳಿದ್ದಾರೆ. ಓಕೆ, 2024ಅಲ್ಲಿ 4 ಕ್ವಶನ್ಸ್, ಆ್ಯಂಡ್ 2023ಅಲ್ಲಿ 4 ಕ್ವಶನ್ಸ್ ಕೇಳಿದ್ದಾರೆ. ಆ್ಯಂಡ್ 2022ಅಲ್ಲಿ 3. ಅಂದರೆ ಇದನ್ನು ನಾವು ನೋಡಿಕೊಂಡ್ರೆ, ಅನಲೈಸ್ ಮಾಡಿದರೆ ಮಿನಿಮಮ್ 3 ಕ್ವಶನ್ಸ್, ಮ್ಯಾಕ್ಸಿಮಮ್ 4 ಕ್ವಶನ್ಸ್ ಕೇಳ್ತಾರೆ ಈ ಒಂದು ವೆಕ್ಟರ್ ಅಲ್ಜಿಬ್ರಾ ಚಾಪ್ಟರ್ನಿಂದ. ಓಕೆ, ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯೆಸ್ಟ್ ಚಾಪ್ಟರ್. ಓಕೆ, ಬೇಸ್ಡ್ ಆನ್ ಫಾರ್ಮುಲಾಸ್ ಇರುತ್ತೆ, ಇದರ ಡೈರೆಕ್ಟ್ ಬೇಸ್ಡ್ ಫಾರ್ಮುಲಾಸ್ ಇರುತ್ತೆ ಇದು. ಓಕೆ, ತುಂಬ ಈಸಿ ಇರುತ್ತೆ ಈ ಚಾಪ್ಟರ್ ಅನ್ನೋದು. ಓಕೆ, ಫಸ್ಟ್ ಕ್ವಶನ್ ನೋಡಿ. KCET 2025ಅಲ್ಲಿ ಕೇಳಿರೋಂಥ ಕ್ವಶನ್ ಇದು. A ವೆಕ್ಟರ್ ಕೊಟ್ಟಿದ್ದಾರೆ, B ವೆಕ್ಟರ್ ಕೊಟ್ಟಿದ್ದಾರೆ, C ವೆಕ್ಟರ್ ಕೊಟ್ಟಿದ್ದಾರೆ. ಸಚ್ ದಟ್ A ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ B ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು C ವೆಕ್ಟರ್ ಅಂತ. ಓಕೆ, A ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ B ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು C ವೆಕ್ಟರ್. ನಿಮ್ಗೊಂದು ಗೊತ್ತಿರಬೇಕು ಕಾನ್ಸೆಪ್ಟ್. ಏನಿಲ್ಲ ಕಾನ್ಸೆಪ್ಟು ಅಂದರೆ, ಯಾವುದಾದ್ರೂ 2 ವೆಕ್ಟರ್ಸ್ ಏನಾದರೂ ಪರ್ಪೆಂಡಿಕ್ಯುಲರ್ ಇದ್ದರೆ ಅದರದ್ದು ಡಾಟ್ ಪ್ರಾಡಕ್ಟ್ ಅನ್ನೋದು 0 ಇರುತ್ತೆ. ಇಫ್ ಎನಿ 2 ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಡಾಟ್ ಪ್ರಾಡಕ್ಟ್ ಆಫ್ ದೋಸ್ 2 ವೆಕ್ಟರ್ಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ, ಡಾಟ್ ಪ್ರಾಡಕ್ಟ್ ಅನ್ನೋದು 0 ಆಗುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. ಅಂದರೆ A ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ B ವೆಕ್ಟರ್ ಡಾಟ್ C ವೆಕ್ಟರ್ ಈಕ್ವಲ್ ಟು 0 ಆಗುತ್ತೆ. ಓಕೆ, ಇದನ್ನು ಯೂಸ್ ಮಾಡಿ ಈ ಪ್ರಾಬ್ಲಮ್ನ ನಾವು ಸಿಂಪ್ಲಿಫೈ ಮಾಡೋಣ. ಲ್ಯಾಂಬ್ಡಾ ವ್ಯಾಲ್ಯೂ ಅನ್ನೋದು ಫೈಂಡ್ ಔಟ್ ಮಾಡೋಣ. ಇಲ್ಲಿ ಫಸ್ಟು A ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ B ವೆಕ್ಟರ್ನ ಸಿಂಪ್ಲಿಫೈ ಮಾಡೋಣ. A ವೆಕ್ಟರ್ ಅಂದರೆ ಏನು? I ಪ್ಲಸ್ 2j ಪ್ಲಸ್ k. ಓಕೆ, ಪ್ಲಸ್ ಲ್ಯಾಂಬ್ಡಾ B ವೆಕ್ಟರ್ ಅಂದರೆ I ಮೈನಸ್ j ಪ್ಲಸ್ 4k ಕ್ಯಾಪ್. ಇದನ್ನು ಸಿಂಪ್ಲಿಫೈ ಮಾಡಿದರೆ I ಕೋಫಿಷಿಯೆಂಟ್ಸ್ ತೊಗೊಂಡ್ರೆ 1 ಪ್ಲಸ್ ಲ್ಯಾಂಬ್ಡಾ I ಪ್ಲಸ್ 2 ಮೈನಸ್ ಲ್ಯಾಂಬ್ಡಾ j ಪ್ಲಸ್ 1 ಪ್ಲಸ್ 4 ಲ್ಯಾಂಬ್ಡಾ k. ಇದನ್ನು ಸಿಂಪ್ಲಿಫೈ ಮಾಡಿದರೆ ಈಗ ಬರುತ್ತೆ ನಮಗೆ A ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ B ವೆಕ್ಟರ್. ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಮಾಡೋಣ. 1 ಪ್ಲಸ್ ಲ್ಯಾಂಬ್ಡಾ I ಪ್ಲಸ್ 2 ಮೈನಸ್ ಲ್ಯಾಂಬ್ಡಾ j ಪ್ಲಸ್ 1 ಪ್ಲಸ್ 4 ಲ್ಯಾಂಬ್ಡಾ k. ಓಕೆ, ಡಾಟ್ C ವೆಕ್ಟರ್ I ಪ್ಲಸ್ j ಪ್ಲಸ್ k ದಟ್ ಈಸ್ ಈಕ್ವಲ್ ಟು 0. ನಿಮ್ಗೆ ಒಂದು ಗೊತ್ತಿರಬೇಕು, I ಡಾಟ್ I, j ಡಾಟ್ j, k ಡಾಟ್ k ಮಾಡಿದರೆ ಅದ್ರ ವ್ಯಾಲ್ಯೂ 1 ಆಗುತ್ತೆ. ಓಕೆ, ಸೇಮ್ ಕಾಂಪೋನೆಂಟ್ಸ್ ಅಲ್ದಿರ ಅದರ್ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇದ್ದರೆ I ಡಾಟ್ j ಡಾಟ್ I, ಓಕೆ, ಆ್ಯಂಡ್ I ಡಾಟ್ k ಡಾಟ್ I, ಹೀಗೆ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಏನಾದರೂ ಇದ್ದರೆ k ಡಾಟ್ j, ಹೀಗೆ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಏನಾದರೂ ಡಾಟ್ ಪ್ರಾಡಕ್ಟ್ ಇದ್ದರೆ ಅದ್ರ ವ್ಯಾಲ್ಯೂ 0 ಇರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಇವಾಗ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 1 ಪ್ಲಸ್ ಲ್ಯಾಂಬ್ಡಾ, ಓಕೆ, ಪ್ಲಸ್ 2 ಮೈನಸ್ ಲ್ಯಾಂಬ್ಡಾ ಪ್ಲಸ್ 1 ಪ್ಲಸ್ 4 ಲ್ಯಾಂಬ್ಡಾ ಈಕ್ವಲ್ ಟು 0 ಬರುತ್ತೆ. ಓಕೆ, ನೀವು ಅಬ್ಸರ್ವ್ ಮಾಡಿದರೆ ಪ್ಲಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಕ್ಯಾನ್ಸಲ್ ಆಗುತ್ತೆ. ಇದು 1 ಪ್ಲಸ್ 2 ಪ್ಲಸ್ 1 4. ಓಕೆ, ಪ್ಲಸ್ 4 ಲ್ಯಾಂಬ್ಡಾ ಈಕ್ವಲ್ ಟು 0. 4 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -4. 4ನಿಂದ ಡಿವೈಡ್ ಮಾಡಿದರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -1. ಲ್ಯಾಂಬ್ಡಾ ಎಷ್ಟು ಆಗುತ್ತೆ ನಮಗೆ? -1. ಓಕೆ, ಸಿ ಆಪ್ಷನ್ ನಮಗಿಲ್ಲಿ ಕರೆಕ್ಟ್ ಆಗುತ್ತೆ. ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಇಲ್ಲಿ. ಓಕೆ,
ತುಂಬ ಸಿಂಪಲ್ ಇರುತ್ತೆ. ಕ್ಯಾಲ್ಕುಲೇಷನ್ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಈಸಿಯೆಸ್ಟ್ ಕ್ವಶನ್ ಇದು, ಈಸಿ ಕ್ವಶನ್. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ಇದನ್ನು ಟ್ರೈ ಮಾಡಿ. ಏನು ಬರ್ಬೋದು ಆನ್ಸರ್, ಇದನ್ನು ಟ್ರೈ ಮಾಡಿ ಒನ್ಸ್. ಎ ವೆಕ್ಟರ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಕೊಟ್ಟಿದ್ದಾರೆ, ಆ್ಯಂಡ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಕೊಟ್ಟಿದ್ದಾರೆ. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ಏನು ಬರುತ್ತೆ ಅಂತ ಇದ್ರ ವ್ಯಾಲ್ಯೂ. ಇದನ್ನು 2 ವೇಸಲ್ಲಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ನಿಮಗೆ ಶಾರ್ಟ್ಕಟ್ ಟ್ರಿಕ್ ಕೂಡ ಹೇಳ್ತೀನಿ ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ. ಓಕೆ, ಟ್ರೈ ಮಾಡಿ ಒನ್ಸ್. ಈ 3 ಥಿಂಗ್ಸ್ ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ನೀವು ಡಾಟ್ ಪ್ರಾಡಕ್ಟು ಆ್ಯಂಡ್ ಕ್ರಾಸ್ ಪ್ರಾಡಕ್ಟ್ಗೆ ರಿಲೇಷನ್ ಫೈಂಡ್ ಔಟ್ ಮಾಡಿದರೆ ನಿಮಗೆ ಇದು ಈಸಿಯಾಗಿ ಬಂದುಬಿಡುತ್ತೆ. ಈ ಕ್ವಶನ್ ಸಿಂಪಲ್ ಇರುತ್ತೆ. ನಾವಿಲ್ಲಿ ಯೂಸ್ ಮಾಡೋ ಫಾರ್ಮುಲಾ ಏನಂದರೆ ಲೆಗ್ರಾಂಜಿಸ್ ಐಡೆಂಟಿಟಿ, ಡೈರೆಕ್ಟ್ ಫಾರ್ಮುಲಾ ಲೆಗ್ರಾಂಜಿಸ್ ಐಡೆಂಟಿಟಿ. ತುಂಬ ಇಂಪಾರ್ಟೆಂಟ್, ಇದ್ರ ಮೇಲೆ ತುಂಬ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಏನು ಲೆಗ್ರಾಂಜಿಸ್ ಐಡೆಂಟಿಟಿ ಅಂದರೆ ಕ್ರಾಸ್ ಪ್ರಾಡಕ್ಟು ಡಾಟ್ ಪ್ರಾಡಕ್ಟ್ಗೆ ರಿಲೇಷನ್ ಇದು. ಓಕೆ, ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಸ್ಕ್ವೇರ್ ಪ್ಲಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮಾಡ್ಯುಲ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಓಕೆ ಇಂಟು ಬಿ ವೆಕ್ಟರ್ ಸ್ಕ್ವೇರ್. ಇದು ನೆನಪಿಟ್ಕೊಳ್ಳಿ, ತುಂಬ ಯೂಸ್ಫುಲ್ ರಿಸಲ್ಟ್ ಇದು. ಓಕೆ, ನಮಗೆ ಬೇಕಾಗಿರೋದು ಈ ಟರ್ಮು, ಇದನ್ನು ಹಂಗೆ ಇಟ್ಕೊಳ್ಳಿ. ಓಕೆ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಕೊಟ್ಟಿದ್ದಾರೆ 12 ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಕೊಟ್ಟಿದ್ದಾರೆ ನಮಗೆ 10 ಸ್ಕ್ವೇರ್ ಆ್ಯಂಡ್ 2 ಸ್ಕ್ವೇರ್ ಕೊಟ್ಟಿದ್ದಾರೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. 12 ಸ್ಕ್ವೇರ್ ಅಂದರೆ 144, 10 ಸ್ಕ್ವೇರ್ ಅಂದರೆ 100, 2 ಸ್ಕ್ವೇರ್ ಅಂದರೆ 4. ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 400 ಮೈನಸ್ 144. Okay, mod of a vector cross b vector square is equal to 256. Okay, squaring on both sides ತಗೊಂಡ್ರೆ square root of 256. Okay, 256 ಅಂದರೆ ನಮಗೆ 16. ಓಕೆ, ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ? ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಈ ಒಂದು ರಿಸಲ್ಟ್ ಅನ್ನೋದು ನೆನಪಿಕೊಳ್ಳಿ, ತುಂಬ ಇಂಪಾರ್ಟೆಂಟ್ ರಿಸಲ್ಟ್ ಇದು, ಲೆಗ್ರಾಂಜಿಸ್ ಐಡೆಂಟಿಟಿ. ಓಕೆ, ರಿಲೇಷನ್ ಬಿಟ್ವೀನ್ ಕ್ರಾಸ್ ಪ್ರಾಡಕ್ಟ್ ಆ್ಯಂಡ್ ಡಾಟ್ ಪ್ರಾಡಕ್ಟ್. ಓಕೆ, ತುಂಬ ವೆರಿ ಯೂಸ್ಫುಲ್ ರಿಸಲ್ಟ್, ನೆನಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಈ ಕ್ವಶನ್ ನೋಡಿ. ಓಕೆ, ಏನು ಕೊಟ್ಟಿದ್ದಾರೆ, ಇದು ಕೂಡ 2025 ಕೇಳಿರೋಂಥ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ಇದರಲ್ಲಿ ಯಾವುದು ಟ್ರೂ ಆರ್ ಫಾಲ್ಸ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಈಗ ಫಸ್ಟ್ ಸ್ಟೇಟ್ಮೆಂಟ್ ನಾವು ಚೆಕ್ ಮಾಡಿದರೆ, ಇಫ್ ಐದರ್ magnitude of a vector is equal to 0 or magnitude of b vector is equal to, then a vector dot b vector is equal to 0. Yes, ಇದು ಟ್ರೂ ಸ್ಟೇಟ್ಮೆಂಟ್. ಓಕೆ, ನಿಮ್ಗೆ ಇದು ಗೊತ್ತೇ ಇದೆ. ಓಕೆ, ಇದು ಟ್ರೂ ಸ್ಟೇಟ್ಮೆಂಟ್ ಇದು. ಓಕೆ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್. ಓಕೆ, ಇದರದ್ದು 0 ಆಗುತ್ತೆ ನಿಮಗೆ. ಇದರಲ್ಲಿ ಯಾವುದು ಒಂದು 0 ಆದ್ರೂ ಇದ್ರ ವ್ಯಾಲ್ಯೂ 0 ಆಗುತ್ತೆ ನಿಮಗೆ. ಇದು ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಬಿಕಾಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಕಾಸ್ ಥೀಟಾ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಅನ್ನೋದು ಹಿಂಗೆ ಬರ್ಕೊಬೋದು. ದಟ್ ಈಸ್ ಈಕ್ವಲ್ ಟು ಯಾವಾಗ 0 ಆಗುತ್ತೆ ಅಂದರೆ ಥೀಟಾ ಅನ್ನೋದು ನಿಮಗೆ ಥೀಟಾ ವ್ಯಾಲ್ಯೂ
ಟೀಟಾ ಅನ್ನೋದು ನಿಮಗೆ π/2 ಆಗಬೇಕು, 90 ಡಿಗ್ರಿ ಆಗಬೇಕು. ಇಲ್ಲ ಅಂದರೆ ಆರ್ ಇದರಲ್ಲಿ ಯಾವುದೋ ಒಂದು ನಿಮಗೆ 0 ಆಗಬೇಕು ಆರ್. ಓಕೆ, ಆವಾಗ ನಿಮಗೆ ಇದು 0 ಆಗುತ್ತೆ. ಅದರಿಂದ ಇಲ್ಲಿ ಕೊಟ್ಟಿರೋ ಪ್ರಕಾರ ನೋಡಿದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ 0 ಆರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ 0, ಇದರಲ್ಲಿ ಯಾವುದಾದ್ರೂ ಒಂದು 0 ಆದರೆ ಡಾಟ್ ಪ್ರಾಡಕ್ಟ್ 0 ಆಗುತ್ತೆ. ಇದು ಟ್ರೂ ಸ್ಟೇಟ್ಮೆಂಟ್. ಓಕೆ, ಇಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಸ್ 0 ದೆನ್ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಅಂತ. ಸಿ, ಏನಾದರೂ ಎ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಇದ್ದರೆ ಡಾಟ್ ಪ್ರಾಡಕ್ಟ್ ಅನ್ನೋದು 0 ಆಗುತ್ತೆ. ಓಕೆ, ಅದರಿಂದ ಇಲ್ಲಿ ಕ್ರಾಸ್ ಪ್ರಾಡಕ್ಟ್ 0 ಅಂತ ಕೊಟ್ಟಿದ್ದಾರೆ, ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್. ಈ ಆಪ್ಷನ್ ನಿಮಗೆ ಕರೆಕ್ಟ್ ಆಗುತ್ತೆ. ಇಲ್ಲಿ ಎ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ ಓಕೆ ನೆಕ್ಸ್ಟು ಈ ಕ್ವಶನ್ ನೋಡಿ, ಇದು 2024 ಕೇಳಿರುವಂಥ ಕ್ವಶನ್. ವೆಕ್ಟರ್ಸ್ ಎ ಬಿ ಕೊಟ್ಟಿದ್ದಾರೆ, ಎ ಸಿ ಕೊಟ್ಟಿದ್ದಾರೆ, ಸೈಡ್ಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ, ದ ಲೆಂತ್ ಆಫ್ ದ ಮೀಡಿಯನ್ ಥ್ರೂ ಎ ಇಸ್. ಒಂದು ಟ್ರಯಾಂಗಲ್ ಇದೆ. ಓಕೆ, ಒಂದು ಟ್ರಯಾಂಗಲ್ ಬರೆದಿದ್ದೇನೆ ಎ ಬಿ ಸಿ. ಓಕೆ, ಎ ಬಿ ವೆಕ್ಟರ್ ಇದು ಕೊಟ್ಟಿದ್ದಾರೆ, ಎ ಬಿ ವೆಕ್ಟರ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಆ್ಯಂಡ್ ಎ ಸಿ ವೆಕ್ಟರ್ ಕೊಟ್ಟಿದ್ದಾರೆ. ಓಕೆ, ದ ಲೆಂತ್ ಆಫ್ ಮೀಡಿಯನ್ ಥ್ರೂ ಎ ಅಂದರೆ ಇದ್ರ ಲೆಂತನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಈ ಮೀಡಿಯನ್ ಇದನ್ನು ಮೀಡಿಯನ್ ಅಂತ ಕರಿತೀವಿ. ಓಕೆ, ಇದರದ್ದು ಲೆಂತನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಇಲ್ಲಿ ಆರಿಜಿನ್ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಏನಿಂದ ಸ್ಟಾರ್ಟ್ ಆಗುತ್ತೆ, ಪೊಸಿಷನ್ ವೆಕ್ಟರ್ ಎ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಮಿಡ್ ಪಾಯಿಂಟ್, ನಾವು ಇದು ಮಿಡ್ ಪಾಯಿಂಟ್ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಇದು ಮೀಡಿಯನ್ ಬೇಕು ಅಂದರೆ ಇದು ಮಿಡ್ ಪಾಯಿಂಟ್ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಮಿಡ್ ಪಾಯಿಂಟ್ ಹೆಂಗೆ ಫೈಂಡ್ ಔಟ್ ಮಾಡಿ, ಇದನ್ನು ಪಿ ಅಂತ ತೊಗೊಂಡ್ರೆ ಆಲ್ರೆಡಿ ನಮಗೆ ಎ ಬಿ ವೆಕ್ಟರ್ ಕೊಟ್ಟಿದ್ದಾರೆ, ಎ ಬಿ ವೆಕ್ಟರ್ ಆ್ಯಂಡ್ ಎ ಸಿ ವೆಕ್ಟರ್ ಕೊಟ್ಟಿದ್ದಾರೆ, ಎ ಬಿ ವೆಕ್ಟರ್ ಎ ಸಿ ವೆಕ್ಟರ್. ಓಕೆ, ಇದೇನಾಗುತ್ತಂದರೆ ಇದ್ರದ್ದು ಮೀಡಿಯನ್. ಸಿ, ಈ ಸೈಡ್ ವೆಕ್ಟರ್ಸ್ ಏನಾದರೂ ಕೊಟ್ಟಿದ್ರೆ ನಿಮಗೆ, ಈ ಸೈಡ್ ವೆಕ್ಟರ್ಸ್ ಏನಾದರೂ ಕೊಟ್ಟಿದ್ರೆ ಡೈರೆಕ್ಟ್ ಫಾರ್ಮುಲಾ ನೆನಪಿಟ್ಕೊಳ್ಳಿ. ಮೀಡಿಯನ್ ಇಸ್ ಈಕ್ವಲ್ ಟು ಓಕೆ ಎ ಬಿ ವೆಕ್ಟರ್ ಪ್ಲಸ್ ಎ ಸಿ ವೆಕ್ಟರ್ ಬೈ 2. ಓಕೆ, ಇದನ್ನು ತಗೊಳ್ಳಿ, ಅರ್ಧ ಆಗ್ತಿದೆ. ಈ ಪಿ ಅನ್ನೋದು ಇದಾಗುತ್ತೆ ನಿಮಗೆ, ಸಾರಿ ಪಿ ಅಂತ ಇದ್ದೀನಿ, ಈ ಎ ಪಿ ಅನ್ನೋದು ಇದಾಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಎ ಪಿ. ಓಕೆ, ಎ ಬಿ ಇಸ್ ಈಕ್ವಲ್ ಟು ಮೀಡಿಯನ್ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ ಬೈ 2 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎ ಬಿ ವೆಕ್ಟರ್ ಏನು 3i ಪ್ಲಸ್ 4k ವೆಕ್ಟರ್ ಪ್ಲಸ್ ಎ ಸಿ ವೆಕ್ಟರ್ ಏನು 5i ಮೈನಸ್ 2j ಪ್ಲಸ್ 4k ವೆಕ್ಟರ್ ಹೋಲ್ ಡಿವೈಡೆಡ್ ಬೈ 2. ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ, 8i ಓಕೆ ಮೈನಸ್ 2j ಪ್ಲಸ್ 8k ಬೈ 2. ಓಕೆ, 2ನಿಂದ ಡಿವೈಡ್ ಮಾಡಿದರೆ 4i ಮೈನಸ್ j ಪ್ಲಸ್ 4k. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಎ ಪಿ. ನಮಗೆ ಬೇಕಾಗಿರೋದು ಲೆಂತ್ ಅಂದರೆ ಮ್ಯಾಗ್ನಿಟ್ಯೂಡ್ ಬೇಕು. mod ಆಫ್ ಎ ಪಿ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ ಮೈನಸ್ 1 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದರೆ 16 ಪ್ಲಸ್ 1 ಪ್ಲಸ್ 16 ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 33 ಬರುತ್ತೆ. ಓಕೆ, ಸ್ಕ್ವೇರ್ ರೂಟ್ ಆಫ್ 33 ಏನು, ಸಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ಇದು ಯಾವಾಗೂ ನೆನಪಿಟ್ಕೊಳ್ಳಿ. ನಿಮಗೇನಾದರೂ ಓಕೆ ಸೈಡ್ಸು ಏನಾದರೂ ವೆಕ್ಟರ್ಸ್ ಕೊಟ್ಟು ಓಕೆ ಮೀಡಿಯನ್ ಬೇಕು ಅಂದರೆ ಈಗ ನೀವು ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಿ ಈಗ ತಗೊಳ್ಳಿ. ಓಕೆ, ತುಂಬ ಯೂಸ್ಫುಲ್ ರಿಸಲ್ಟ್, ನೆನಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಈ ಕ್ವಶನ್ ನೋಡಿ, let a and b 2 unit vectors and theta is the angle between them, then a plus b is a unit vector if okay a b are unit vector ಅಂತ a b is unit vector ಅಂತ ಕೊಟ್ಟರೆ ಅದರ ಮ್ಯಾಗ್ನಿಟ್ಯೂಡ್ಸ್ ಅನ್ನೋದು ಏನಾಗುತ್ತೆ 1 ಆಗಬೇಕು. ಓಕೆ, ಇದು ನೆನಪಿಟ್ಕೊಳ್ಳಿ.
ಅದರ ಮ್ಯಾಗ್ನಿಟ್ಯೂಡ್ಸ್ ಅನ್ನೋದು ಕಂಪಲ್ಸರಿ 1 ಆಗಲೇಬೇಕು. ಓಕೆ, ಆ್ಯಂಡ್ ಆಲ್ಸೋ ಇನ್ನೊಂದು ಕೊಟ್ಟಿದ್ದಾರೆ, a ಪ್ಲಸ್ ಬಿ ಇಸ್ ಎ ಯೂನಿಟ್ ವೆಕ್ಟರ್ ಅಂತ. ದೆನ್ ಅದರದ್ದು ಮ್ಯಾಗ್ನಿಟ್ಯೂಡ್ ಕೂಡ ಏನಾಗಬೇಕು 1. ಓಕೆ, ಅರ್ಥ ಆಗ್ತಿದೆಯಾ? ಇದನ್ನು ಹೆಂಗೆ ಬರೀತೀವಿ, ಇದನ್ನು ಮ್ಯಾಗ್ನಿಟ್ಯೂಡ್, ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ತೊಗೊಳ್ಳಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ತೊಗೊಂಡ್ರೆ ಮ್ಯಾಗ್ನಿಟ್ಯೂಡ್ ಆಫ್ a ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಓಕೆ, ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ a ವೆಕ್ಟರ್ ಡಾಟ್ b ವೆಕ್ಟರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು, ಓಕೆ, 1 ಸ್ಕ್ವೇರ್ ಅಂದರೆ 1. ಓಕೆ, ಇಲ್ಲಿ ನಿಮಗೆ ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಎಷ್ಟು, 1 ಸ್ಕ್ವೇರ್ ಅಂದರೆ 1, ಇಲ್ಲಿ ಕೂಡ 1 ಸ್ಕ್ವೇರ್ ಅಂದರೆ 1 ಪ್ಲಸ್ 2 a ವೆಕ್ಟರ್ ಡಾಟ್ b ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 1. ಇಲ್ಲಿ 1 1 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು a ವೆಕ್ಟರ್ ಡಾಟ್ b ವೆಕ್ಟರ್ ಏನಾಗುತ್ತೆ ಅಂದರೆ -1/2 ಬರುತ್ತೆ. ಅಗೇನ್ a ವೆಕ್ಟರ್ ಡಾಟ್ b ವೆಕ್ಟರ್, ಇಲ್ಲಿ ಆ್ಯಂಗಲ್ ಕೇಳ್ತಾ ಇದ್ದಾರೆ. a ವೆಕ್ಟರ್ ಡಾಟ್ b ವೆಕ್ಟರ್, a ವೆಕ್ಟರ್ ಡಾಟ್ b ವೆಕ್ಟರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ a ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ b ವೆಕ್ಟರ್ ಕಾಸ್ ಥೀಟಾ. ಇದು ಫಾರ್ಮುಲಾ. ಇದನ್ನು ಯೂಸ್ ಮಾಡಿದರೆ a ವೆಕ್ಟರ್ ಡಾಟ್ b ವೆಕ್ಟರ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು -1/2. ಆಲ್ರೆಡಿ ಮ್ಯಾಗ್ನಿಟ್ಯೂಡ್ ಆಫ್ a ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ b ವೆಕ್ಟರ್ ವ್ಯಾಲ್ಯೂ ಎಷ್ಟು, 1. 1 ಇಂಟು 1 1 ಆಗುತ್ತೆ. ಕಾಸ್ ಥೀಟಾ ಈಕ್ವಲ್ ಟು -1/2. ಓಕೆ, ಕಾಸ್ ಥೀಟಾ ಇಸ್ ಈಕ್ವಲ್ ಟು -1/2. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಕಾಸ್ ವ್ಯಾಲ್ಯೂ ಅನ್ನೋದು, ಕಾಸ್ ಥೀಟಾ ವ್ಯಾಲ್ಯೂ ಅನ್ನೋದು ನೆಗೆಟಿವ್ ಇದೆ ಅಂದರೆ ನೋಡಿ, ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಓಕೆ, ಕಾಸ್ ಅನ್ನೋದು ಫಸ್ಟಲ್ಲಿ ಫೋರ್ತಲ್ಲಿ ಪಾಸಿಟಿವ್ ಇರುತ್ತೆ, ಇದರಲ್ಲಿ ಪಾಸಿಟಿವ್ ಇದ್ದರೆ, ನೆಗೆಟಿವ್ ಇದ್ದರೆ ಸೆಕೆಂಡಲ್ಲಿ ಇರುತ್ತೆ, ಇಲ್ಲಾಂದರೆ ಥರ್ಡಲ್ಲಿ ಇರುತ್ತೆ. ನಮ್ಮ ಆನ್ಸರು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇರಬೇಕು, ಇಲ್ಲಾಂದರೆ ಥರ್ಡ್ ಕ್ವಾಡ್ರೆಂಟ್. 5/4 ಕೊಟ್ಟಿದ್ದಾರೆ. 5/4 ಅಂದರೆ 45 ಡಿಗ್ರಿ. ಬಟ್ ಇಲ್ಲಿ -1/2 ಅನ್ನೋದು ಏನು, ನೆಗೆಟಿವ್ ಇದೆ. 5/4 ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ, ಅದರಿಂದ ಇದು ಆಗೋಲ್ಲ ನಮಗೆ. 5/3 ಅನ್ನೋದು ಕೂಡ 60 ಡಿಗ್ರಿ, ಇದು ಕೂಡ ಆಗೋಲ್ಲ. ಥೀಟಾ ಇಸ್ 5/2 ಅಂದರೆ 90 ಡಿಗ್ರಿ. 90 ಕಾಸ್ 90 ಏನಾಗುತ್ತೆ, ಕಾಸ್ 5/2 ವ್ಯಾಲ್ಯೂಸ್ ಏನಾಗುತ್ತೆ ನಿಮಗೆ 0 ಆಗುತ್ತೆ. ಅದರಿಂದ ಬಟ್ ಇಲ್ಲಿ -1/2 ಇದೆ, ಇದು ಆಗೋಲ್ಲ. ನಮ್ಮ ಆನ್ಸರ್ ಅನ್ನೋದು ಥೀಟಾ ಇಸ್ ಈಕ್ವಲ್ ಟು 2π/3. 2π/3 ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಈಗ ನೀವು ಆಪ್ಷನ್ಸ್ನ ಕೂಡ ಈಗ ಎಲಿಮಿನೇಟ್ ಮಾಡಿ ಇದನ್ನು ಈಗ ಸಿಂಪ್ಲಿಫೈ ಮಾಡ್ಬೋದು. ಗೊತ್ತಾಯ್ತು ಅಂದ್ಕೊಂಡಿದ್ದೇನೆ. ಇದು ಗೊತ್ತಾಯ್ತಲ್ಲ. ಇದು ಹೆಂಗೆ ಸಾಲ್ವ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕ್ವಶನ್ನ ಟ್ರೈ ಮಾಡಿ. KCET 2024 ಕೇಳಿರೋಂಥ ಕ್ವಶನ್ ಇದೆ. ಒಂದ್ಸಲ ಈ ಕ್ವಶನ್ ಟ್ರೈ ಮಾಡಿ. ಇದೇನು ಕೊಟ್ಟಿದ್ದಾರೆ, ABCR 3 ನಾನ್ ಕೋಪ್ಲೇನರ್ ವೆಕ್ಟರ್ಸ್ ಆ್ಯಂಡ್ PQR
ಓಕೆ ವೆಕ್ಟರ್ಸ್ ಡಿಫೈನ್ಡ್ ಬೈ ಓಕೆ ಕೋಪ್ಲೇನರ್ ವೆಕ್ಟರ್ಸ್ ಅಂತ ಕೇಳಿದೆ. ಎ ಬಿ ಸಿ ಆರ್ ನಾನ್ ಕೋಪ್ಲೇನರ್ ವೆಕ್ಟರ್ಸ್. ಇದನ್ನು ಹೆಂಗೆ ಸಿಂಪ್ಲಿಫೈ ಮಾಡೋದು? ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ನಾನ್ ಕೋಪ್ಲೇನರ್ ವೆಕ್ಟರ್ಸ್? ನಾನ್ ಕೋಪ್ಲೇನರ್ ವೆಕ್ಟರ್ಸ್ ಅಂದರೆ ಏನು? 3 or more vectors okay do not lie in the same plane okay or in a parallel planes okay not same line plane adu okay not lie in the same plane or parallel planes ಅಂತ ಕರೀತೀವಿ. ಅದು ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ಅನ್ನೋದು ನಾನ್ ಝೀರೋ ಇರುತ್ತೆ. ಕೋಪ್ಲೇನರ್ ಅಂತ ಹೇಳ್ತಾ ಇದೆ ಅಂದರೆ ಅದು ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ಅನ್ನೋದು ನಾನ್ ಝೀರೋ ಇರುತ್ತೆ. ಓಕೆ, ಇದನ್ನು ನೀವು ನೆನಪಿಟ್ಕೊಬೇಕಾಗುತ್ತೆ. ಓಕೆ, ಅಂದರೆ ಸಿಂಪ್ಲಿ ಹೇಳ್ಬೇಕಂದ್ರೆ ನಾನ್ ಕೋಪ್ಲೇನರ್ ಅಂದರೆ ಓಕೆ ಅದ್ರದ್ದು ಡೆಟ್ ಅನ್ನೋದು ನಾಟ್ ಈಕ್ವಲ್ ಟು ಝೀರೋ. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಈ ಬಾಕ್ಸು ಡೆಟ್ ಇಂಡಿಕೇಟ್ ಮಾಡುತ್ತೆ. ಓಕೆ, ಅದ್ರ ಡೆಟ್ ಅನ್ನೋದು ನಾಟ್ ಈಕ್ವಲ್ ಟು ಝೀರೋ ಇರುತ್ತೆ. ಇಲ್ಲ ಅಂದರೆ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಈಸ್ ನಾಟ್ ಈಕ್ವಲ್ ಟು ಝೀರೋ. ಓಕೆ, ನಾನ್ ಕೋಪ್ಲೇನರ್ ಅಂದರೆ ದಿಸ್ ಇಸ್ ದ ಮೀನಿಂಗ್. ಓಕೆ, ಇದು ನೆನಪಿಟ್ಕೊಳ್ಳಿ. ಓಕೆ, ಇಲ್ಲಿ ನಮ್ಗೆ ಕೊಟ್ಟಿರೋ ಕ್ವಶನ್ನು ಹೆಂಗೆ ಸಿಂಪ್ಲಿಫೈ ಮಾಡೋದು? ಓಕೆ, ಪಿ ಕೊಟ್ಟಿದ್ದಾರೆ. ಪಿ ಇಸ್ ಈಕ್ವಲ್ ಟು ಎ ಕ್ರಾಸ್ ಸಿ ಬೈ ಬಾಕ್ಸ್ ಆಫ್ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಕ್ಯೂ ಕೊಟ್ಟಿದ್ದಾರೆ. ಕ್ಯೂ ಇಸ್ ಈಕ್ವಲ್ ಟು ಸಿ ಕ್ರಾಸ್ ಎ ಬೈ ಬಾಕ್ಸ್ ಆಫ್ ಎ ಬಿ ಸಿ. ಇಲ್ಲಿ ಕೂಡ ಇದು ಬಾಕ್ಸ್ ಇದು. ಆ್ಯಂಡ್ ಆರ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಬೈ ಬಾಕ್ಸ್ ಆಫ್ ಎ ಬಿ ಸಿ. ಇದು ಕೂಡ ಆ್ಯಕ್ಚುಲಿ ಇದು ಎ ಬಿ ಸಿ ಇರುತ್ತೆ. ಓಕೆ, ಇವಾಗ ಇದರಲ್ಲಿ ಪಿ ಪ್ಲೇಸಲ್ಲಿ ಇದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಬರುತ್ತೆ ನಮಗೆ? ಎ ಪ್ಲಸ್ ಬಿ ಓಕೆ ಡಾಟ್ ಪಿ ಪ್ಲಸ್ ಬಿ ಪ್ಲಸ್ ಸಿ ಡಾಟ್ ಕ್ಯೂ ಪ್ಲಸ್ ಸಿ ಪ್ಲಸ್ ಎ ಡಾಟ್ ಆರ್ ಅಂತ ಕೊಟ್ಟಿದ್ದಾರೆ. ಇದ್ರ ವ್ಯಾಲ್ಯೂ ಅನ್ನೋದು ನಾವು ಸಿಂಪ್ಲಿಫೈ ಮಾಡಬೇಕು. ಓಕೆ, ಎ ಕ್ರಾಸ್ ಸಿ ಇದನ್ನು ನಾವು ಹೆಂಗೆ ಸಿಂಪ್ಲಿಫೈ ಮಾಡ್ಬೋದು? ಫರ್ದರ್ ಆಗಿ ಇದನ್ನು ನಾವು ಹೆಂಗೆ ಸಿಂಪ್ಲಿಫೈ ಮಾಡ್ಬೋದು? ಇದನ್ನು ನಾನು ಎರೇಸ್ ಮಾಡ್ತೇನೆ. ಫಸ್ಟ್ ಟೈಮ್ ಇಲ್ಲಿ ನಮಗೇನು ಬ್ರ್ಯಾಕೆಟ್ಸ್ ಕೊಟ್ಟಿದೆ ಇದನ್ನು ಸಿಂಪ್ಲಿಫೈ ಬ್ರ್ಯಾಕೆಟ್ ಎ ಬಿ ಸಿ ಇಸ್ ನಥಿಂಗ್ ಬಟ್ ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ಎ ಡಾಟ್ ಬಿ ವೆಕ್ಟರ್ ಕ್ರಾಸ್ ಬಿ ಕ್ರಾಸ್ ಸಿ ಅಂತ. ಓಕೆ, ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡಿದರೆ ಈ ಪಿ ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ? ಫಸ್ಟ್ ನಮಗೆ ಎ ಪ್ಲಸ್ ಬಿ ಡಾಟ್ ಪಿ ಅಂದರೆ ಇದ್ರ ಮೀನಿಂಗ್ ಏನು? ಎ ಡಾಟ್ ಪಿ ಪ್ಲಸ್ ಬಿ ಡಾಟ್ ಪಿ ಅಂತ ಇದ್ರ ಮೀನಿಂಗು. ಓಕೆ, ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಪಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಲ್ಲಿ ಎ ಡಾಟ್ ಎ ಕ್ರಾಸ್ ಸಿ ಓಕೆ ಬೈ ಓಕೆ ಎ ಬಿ ಸಿ ಪ್ಲಸ್ ಬಿ ಡಾಟ್ ಪಿ ಎಷ್ಟು ನಮಗೆ ಎ ಕ್ರಾಸ್ ಸಿ ಬೈ ಬ್ರ್ಯಾಕೆಟ್ ಎ ಬಿ ಸಿ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದರೆ ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಇದನ್ನು ಈಗ ಬರ್ಕೊಬೋದಲ್ಲ, ಹೀಗಿದ್ರೆ ಈಗ ಬರೀಬೋದು, ಇದು ಅದನ್ನು ಹೆಂಗೆ ಬರೀಬೋದು? ಓಕೆ, ಇದನ್ನು ಹೆಂಗೆ ಬರೀಬೋದು ನಾವು? ಬ್ರ್ಯಾಕೆಟ್ ಆಫ್
A cross C. ಇದೇನಾಗುತ್ತೆ ಎ ಸಿ ಹಿಂಗೆ ಬರಿಬೋದು ಬೈ ಎ ಬಿ ಸಿ ಪ್ಲಸ್ ಬಿ ಎ ಸಿ ಬೈ ಎ ಬಿ ಸಿ. ಓಕೆ, ಒಂದು ನೆನಪಿಟ್ಕೊಳ್ಳಿ, ಯಾವುದಾದ್ರೂ 2 rows ಆರ್ 2 ಕಾಲಮ್ಸ್ ಏನಾದರೂ ಐಡೆಂಟಿಕಲ್ ಇದ್ದರೆ ಅದು ಡೆಟ್ ಅನ್ನೋದು ಏನಾಗುತ್ತೆ, ದಿಸ್ ಇಸ್ ನಥಿಂಗ್ ಬಟ್ ಬ್ರ್ಯಾಕೆಟ್ ಏನು ಇಂಡಿಕೇಟ್ ಮಾಡುತ್ತೆ, ಡೆಟ್ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಎ ವೆಕ್ಟರ್, ಇಲ್ಲಿರೋ ಎ ವೆಕ್ಟರ್ ಸೇಮ್ ಇದೆ, ಅದ್ರ ಕೋಫಿಷಿಯೆಂಟ್ಸು ಸೇಮ್ ಇದೆ. ಓಕೆ, ಯಾವುದಾದ್ರೂ ಡಿಟರ್ಮಿನೆಂಟಲ್ಲಿ ಫಾರ್ ಎಕ್ಸಾಂಪಲ್ ಹೀಗಿದೆ ಅಂದ್ಕೊಳ್ಳಿ, 2 rows ಏನಾದರೂ ಐಡೆಂಟಿಕಲ್ ಅಂದರೆ ಸೇಮ್ ಎಲಿಮೆಂಟ್ಸ್ ಏನಾದರೂ ಅದ್ರ ಡೆಟ್ ಅನ್ನೋದು 0 ಆಗುತ್ತೆ. ಓಕೆ, ಡೈರೆಕ್ಟಾಗಿ ಇದ್ರದ್ದು ವ್ಯಾಲ್ಯೂ 0. ಓಕೆ, ನೀವು 0 ಅಂತ ಬರೀಬೋದು. ನ್ಯೂಮರೇಟರ್ 0, ಡಿನಾಮಿನೇಟರ್ ಎನಿ ನಾನ್ ಝೀರೋ ವ್ಯಾಲ್ಯೂ, ಬಿಕಾಸ್ ಇದು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದು ನಾನ್ ಕೋಪ್ಲೈನರ್ ವೆಕ್ಟರ್ಸ್ ಅಂದರೆ ಇದ್ರ ಡೆಟ್ ಅನ್ನೋದು ನಾಟ್ ಈಕ್ವಲ್ ಟು 0 ಆಗುತ್ತೆ ಅಂತ. 0 ಬೈ ನಾಟ್ ಈಕ್ವಲ್ ಟು 0, ಇದ್ರ ವ್ಯಾಲ್ಯೂ ಕಂಪ್ಲೀಟಾಗಿ 0 ಆಗುತ್ತೆ. ಇದನ್ನು 0 ತಗೊಳ್ಳಿ. ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದ್ರ ವ್ಯಾಲ್ಯೂ ಏನಾಗುತ್ತೆ ನಿಮಗೆ ಗೊತ್ತಾಗಬೇಕಾಗುತ್ತೆ. ಇವಾಗ ಬಿ ಎ ಸಿ ಇದೆ. ಓಕೆ, ಯಾವುದಾದ್ರೂ 2 rows ನೀವು ಇಂಟರ್ಚೇಂಜ್ ಮಾಡಿದರೆ ಡಿಟರ್ಮಿನೆಂಟಲ್ಲಿ 2 rows ಆರ್ 2 ಕಾಲಮ್ಸ್ನ ಇಂಟರ್ಚೇಂಜ್ ಅದನ್ನೆಲ್ಲ ನಾನು ಇದನ್ನು ಇಂಟರ್ಚೇಂಜ್ ಮಾಡ್ತೀನಿ. ಇವೆರಡನ್ನೂ ಇಂಟರ್ಚೇಂಜ್ ಮಾಡಿದರೆ ನೆಗೆಟಿವ್ ಸೈನ್ ಅದು ನೀವು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಆಗಿದ್ದು ಎ ಬಿ ಸಿ ಆಗುತ್ತೆ. ಡಿಟರ್ಮಿನೆಂಟ್ ಬೈ ಎ ಬಿ ಸಿ ಹಿಂಗೆ ಬರುತ್ತೆ. ಇದೆರಡು ಕ್ಯಾನ್ಸಲ್ ಆದರೆ ಇಲ್ಲಿ ನಿಮಗೆ -1 ಅಂದರೆ ಫೈನಲ್ ಆಗಿ ಇದ್ರ ವ್ಯಾಲ್ಯೂ ಅನ್ನೋದು, ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದ್ರ ವ್ಯಾಲ್ಯೂ ಅನ್ನೋದು ನಿಮಗೆ -1 ಬರುತ್ತೆ. ವಿ ಗೆಟ್ -1. ಓಕೆ, ಅದರ ವ್ಯಾಲ್ಯೂ ಅನ್ನೋದು ನಿಮಗೆ -1 ಬರುತ್ತೆ. ಸಿಮಿಲರ್ಲಿ ಇದನ್ನು ಸಿಂಪ್ಲಿಫೈ ಮಾಡೋಣ. ಬಿ ಪ್ಲಸ್ ಸಿ ಡಾಟ್ ಕ್ಯೂ, ಬಿ ಪ್ಲಸ್ ಸಿ ಡಾಟ್ ಕ್ಯೂ ದಟ್ ಈಸ್ ನಥಿಂಗ್ ಬಟ್ ಬಿ ಡಾಟ್ ಕ್ಯೂ ಪ್ಲಸ್ ಸಿ ಡಾಟ್ ಕ್ಯೂ. ಬಿ ಡಾಟ್ ಕ್ಯೂ ಅಂದರೆ ಏನು ತೊಗೊಂಡಿದ್ವಿ, ಎ ಕ್ರಾಸ್ ಸಿ ಬೈ ಎ ಬಿ ಸಿ. ಓಕೆ, ಸಿ ಡಾಟ್ ಎ ಕ್ರಾಸ್ ಸಿ ಬೈ ಎ ಬಿ ಸಿ. ಓಕೆ, ಇದನ್ನು ನಾವು ಬಿ ಎ ಸಿ ಅಂತ ಬರೀಬೋದು ಬೈ ಎ ಬಿ ಸಿ. ಓಕೆ, ಇದನ್ನು ಸಿ ಎ ಸಿ ಅಂತ ಬರೀಬೋದು ಎ ಬಿ ಸಿ. ಓಕೆ, ಎನಿವೇ ಇವೆರಡು ಸೇಮ್ ಇರೋದ್ರಿಂದ ಇದ್ರ ಡೆಟ್ ಅನ್ನೋ 0, ಇದ್ರ ವ್ಯಾಲ್ಯೂ 0. ಇದರಲ್ಲಿ ಮತ್ತೆ ಇವನ್ನ ಇಂಟರ್ಚೇಂಜ್ ಮಾಡಿದರೆ ನಿಮಗೇನು ಬರುತ್ತೆ, -1 ಬರುತ್ತೆ. ಇಲ್ಲಿ -1 ಬರುತ್ತೆ. ಬಿ ಪ್ಲಸ್ ಸಿ ಡಾಟ್ ಕ್ಯೂ ಬರುತ್ತೆ. ಓಕೆ, ಇದರ ವ್ಯಾಲ್ಯೂ ಅನ್ನೋದು -1 ಬರುತ್ತೆ. ನೆಕ್ಸ್ಟು ಸಿಮಿಲರ್ಲಿ ಇದನ್ನು ಕೂಡ ಸಿಂಪ್ಲಿಫೈ ಮಾಡೋಣ. ಏನು ಬರುತ್ತೆ ನಿಮಗೆ, ಸಿ ಪ್ಲಸ್ ಎ ಡಾಟ್ ಆರ್ ಇಸ್ ಈಕ್ವಲ್ ಟು 0. Wait one ನಿಮಿಷ, actually this is 1 only, right? Actually see bracket
ಎ ಬಿ ಸಿನ ನೀವು ಬೇಕಾದರೆ ಎ ಡಾಟ್ ಬಿ ಕ್ರಾಸ್ ಸಿ ಅಂತಲೂ ಬರೆದ್ರೂ ಸೇಮೇ. ಓಕೆ, ಬಿ ಡಾಟ್ ಸಿ ಕ್ರಾಸ್ ಎ ಅಂತಲೂ ಬರೆದ್ರೂ ಸೇಮೇ. ಓಕೆ, ಸಿ ಡಾಟ್ ಎ ಕ್ರಾಸ್ ಬಿ ಅಂತಲೂ ಬರೆದ್ರೂ ಸೇಮೇ. ಎಲ್ಲದಕ್ಕೂ ಸೇಮ್ ಇರೋದ್ರಿಂದ ಇದು ವ್ಯಾಲ್ಯೂ ಅನ್ನೋದು ಬ್ರ್ಯಾಕೆಟ್ ಎ ಬಿ ಸಿ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಪ್ಲಸ್ಸೇ ಬರುತ್ತೆ ಇದು ಕೂಡ. ಓಕೆ, ದಿಸ್ ವ್ಯಾಲ್ಯೂ ಕೂಡ ಪ್ಲಸ್ಸೇ ಬರುತ್ತೆ. ಓಕೆ, ಇದು ಕೂಡ ನಿಮ್ಗೆ ಏನು ಬರುತ್ತೆ, ಸಿ ಡಾಟ್ ಆರ್ ಪ್ಲಸ್ ಎ ಡಾಟ್ ಆರ್ ಮಾಡಿದರೆ ಸಿ ಡಾಟ್ ಆರ್ ವ್ಯಾಲ್ಯೂ ಏನಿದೆ ಎ ಕ್ರಾಸ್ ಬಿ ಬೈ ಬ್ರ್ಯಾಕೆಟ್ ಎ ಬಿ ಸಿ ಪ್ಲಸ್ ಎ ಡಾಟ್ ಎ ಕ್ರಾಸ್ ಬಿ ಬೈ ಬ್ರ್ಯಾಕೆಟ್ ಎ ಬಿ ಸಿ. ಎನಿವೇ ಇದ್ರ ವ್ಯಾಲ್ಯೂ ಅನ್ನೋದು 0, ಇದ್ರ 1 ಆಗುತ್ತೆ ಇದ್ರ ವ್ಯಾಲ್ಯೂ. ಓಕೆ, ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದರೆ 1 + 1 + 1 ಆ್ಯಡ್ ಮಾಡಿದರೆ ಆನ್ಸರ್ 3. ಡಿ ಆನ್ಸರ್ ಅಂದರೆ ಕರೆಕ್ಟ್ ಆಗುತ್ತೆ ನಿಮಗೆ. ಡಿ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಡಿ ಈಸ್ ದ ಕರೆಕ್ಟ್ ಆಪ್ಷನ್. ಸರ್ ಸ್ಪೀಕ್ ಲೌಡರ್. ಓಕೆ, ಕೇಳಿಸ್ತಿಲ್ಲ ವಾಯ್ಸು? ಓಕೆ, ಈ ಕ್ವಶನ್ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 144 ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ ಟು 4 ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಆಲ್ರೆಡಿ ನಾವು ಇದ್ರ ರಿಸಲ್ಟ್ ಅನ್ನೋದು ನಾವು ಪ್ರೀವಿಯಸ್ಲಿ ಇದನ್ನು ನಾವು ಚೆಕ್ ಮಾಡಿದ್ವಿ. ಓಕೆ, ನಂಗೆ ಕೊಟ್ಟಿದ್ದೀನಿ ರಿಸಲ್ಟ್ ಏನು ಅಂತ. ಆ ರಿಸಲ್ಟ್ ಯೂಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ ಆನ್ಸರ್. ಓಕೆ, ಆ್ಯಕ್ಚುಲಿ ಇದು ಬ್ರ್ಯಾಕೆಟ್ ಇದೆ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಲೆಗ್ರಾಂಜಿಸ್ ಐಡೆಂಟಿಟಿ. ಇದು ನಿಮ್ಗೆ ಗೊತ್ತಾ ಇದೆ, ಲೆಗ್ರಾಂಜಿಸ್ ಐಡೆಂಟಿಟಿ. ಡೈರೆಕ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್. ಇದು ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ. ಇದರ ವ್ಯಾಲ್ಯೂ ಕೊಟ್ಟಿದ್ದಾರೆ 144 ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ 4 ಸ್ಕ್ವೇರ್. ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 144/4 ಸ್ಕ್ವೇರ್ ಅಂದರೆ 16. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಅಂದರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ತೊಗೊಂಡ್ರೆ ಓಕೆ, ರೂಟ್ ಆಫ್ 144/16 √44 12 16 ಅಂದರೆ 4 1s 4 3s 12 ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಎಷ್ಟಾಗುತ್ತೆ 3 ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಎ ಆಪ್ಷನ್ ನಿಮಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ತುಂಬ ಸಿಂಪಲ್ ಕ್ವಶನ್. ಓಕೆ, ತುಂಬ ಈಸಿಯೆಸ್ಟ್ ಕ್ವಶನ್ ಕೂಡ ಇದು. ನೆಕ್ಸ್ಟ್ ಈ ಕ್ವಶನ್ ನೋಡಿ. a + 2b + 3c ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. a + 2b + 3c is equal to 0. a cross b, b cross c and c cross a is equal to lambda b cross c. Then what is the lambda value ಅಂತ ಕೇಳ್ತಾ ಇದ್ದಾರೆ. what is the lambda value? ಓಕೆ, ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. a + 2b + 3c ಈಕ್ವಲ್ ಟು 0 ಕೊಟ್ಟಿದ್ದೀರಲ್ಲ. ಓಕೆ, ಇವಾಗ ಇದ್ರಾಗ ಏನು ಮಾಡೋಣ ಅಂದರೆ ಕ್ರಾಸ್ ಸಿ ತೊಗೊಳ್ಳೋಣ. ಕ್ರಾಸ್ ಸಿ ಇಸ್ ಈಕ್ವಲ್ ಟು 0 ತೊಗೊಂಡ್ರೆ ಏನು ಬರುತ್ತೆ? ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದರೆ ಇನ್ಸೈಡು ಏನು ಬರುತ್ತೆ? ಎ ಕ್ರಾಸ್ ಸಿ, ಇಲ್ಲಾಂದರೆ ಇನ್ನೊಂದು ವೇಯಲ್ಲಿ ಏನು ಮಾಡ್ಬೋದು ಇದನ್ನು, ಅನದರ್ ವೇ.
ಒಂದು ಕೆಲಸ ಮಾಡೋಣ, ಫಸ್ಟ್ ಬಿನಿಂದ ತಗೊಳ್ಳೋಣ. ಓಕೆ, ಬಿ ಕ್ರಾಸ್ ಮಾಡಿದರೆ ಎ ಕ್ರಾಸ್ ಬಿ ಪ್ಲಸ್ 2 ಬಿ ಕ್ರಾಸ್ ಬಿ ಪ್ಲಸ್ 3c ಕ್ರಾಸ್ ಬಿ ಇಸ್ ಈಕ್ವಲ್ ಟು 0. ಎ ಕ್ರಾಸ್ ಬಿ, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ಓಕೆ, ಬಿ ಕ್ರಾಸ್ ಬಿ ಇದ್ರ ವ್ಯಾಲ್ಯೂ ಏನಾಗುತ್ತೆ ನಮಗೆ 0. ಓಕೆ, ಇದ್ರ ವ್ಯಾಲ್ಯೂ 0. ಆ್ಯಂಡ್ ಇದು ನಮಗೆ 3c ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು 0. ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ಈ ಟರ್ಮ್ ಆ ಸೈಡ್ ಹೋದರೆ -3c ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ಇದನ್ನು ಬಿ ವೆಕ್ಟರ್ ಕ್ರಾಸ್ 3c ವೆಕ್ಟರ್ ಅಂತಲೂ ಬರ್ಕೊಬೋದು. ಈ ನೆಗೆಟಿವ್ ಸೈನ್ನ ಅವಾಯ್ಡ್ ಮಾಡೋದಕ್ಕೆ ಇದು ತೊಗೊತೀವಿ ನಾವು. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಸಿಮ್ಲರ್ಲಿ ನಮಗೆ ಬಿ ಕ್ರಾಸ್ ಸಿ ಕೂಡ ಬೇಕು. ಓಕೆ, ಇವಾಗ ಏನು ಮಾಡ್ತೀರಂದರೆ ಸಿನಿಂದ ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಾಂದರೆ ಏನಿಂದ ಮಲ್ಟಿಪ್ಲೈ ಮಾಡಿ ಎ ಕ್ರಾಸ್. ಓಕೆ, ಇವಾಗ ಏನು ಮಾಡ್ತೀರಾ, ಮತ್ತೆ ಎ ಪ್ಲಸ್ 2b ಪ್ಲಸ್ 3c ಕ್ರಾಸ್ ಎ ವೆಕ್ಟರ್ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿದ್ರೆ ಎ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಪ್ಲಸ್ 2b ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಪ್ಲಸ್ 3c ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಇಸ್ ಈಕ್ವಲ್ ಟು 0. ಇದ್ರ ವ್ಯಾಲ್ಯೂ 0. ಎ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ವ್ಯಾಲ್ಯೂ 0 ಆಗುತ್ತೆ. ಓಕೆ, ನೆಕ್ಸ್ಟು ಇದು ನಿಮ್ಗೆ ಏನಾಗುತ್ತೆ, 2b ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಈಕ್ವಲ್ ಟು ಸಿ ವೆಕ್ಟರ್ ಪ್ಲಸ್ 3 ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಈಕ್ವಲ್ ಟು 0. ಓಕೆ, ಇದರಿಂದ ಬಿ ವೆಕ್ಟರ್ ಇದೇನಾಗುತ್ತೆ, 2b ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಏನಾಗುತ್ತೆ -3c ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಆಗುತ್ತೆ. ಇಲ್ಲ ಅಂದರೆ ಸಿ ವೆಕ್ಟರ್ ಕ್ರಾಸ್, ಓಕೆ 2ನಿಂದ ಡಿವೈಡ್ ಮಾಡಿದ್ರೆ ಬಿ ವೆಕ್ಟರ್ ಕ್ರಾಸ್ 2bc ವೆಕ್ಟರ್, ಇದನ್ನು ಎ ವೆಕ್ಟರ್ ಓಕೆ ಕ್ರಾಸ್ ಎ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಅಂತ ಬರ್ಕೊಳ್ಳೋಣ. ಓಕೆ, ಇಲ್ಲ ಅಂದರೆ ಒಂದು ಕೆಲಸ ಮಾಡೋಣ, ಇನ್ ಟರ್ಮ್ಸ್ ಆಫ್ ಇದರಲ್ಲಿ ಬರ್ಕೊಳ್ಳೋಣ. 3c ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಆಗುತ್ತೆ -2b ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್. ಇದನ್ನು ನಾವು ಇದು ಎ ವೆಕ್ಟರ್ ಅಲ್ಲ ಸರ್, ಎ ವೆಕ್ಟರ್ ಇದೆ. ಇದನ್ನು ನಾವು ಎ ವೆಕ್ಟರ್ ಕ್ರಾಸ್ 2b ವೆಕ್ಟರ್ ಅಂತ ಬರೆಯೋದು. 2 ಬೇಕಾದರೆ ಕಾಮನ್ ತಗೊಳ್ಳಿ. ಓಕೆ, 2ನ ಬೇಕಾದರೆ ಇಲ್ಲಿ ಕಾಮನ್ ತೊಗೊಂಡ್ರೆ ಸಿ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಬೈ 3 ಅಂತ ಇಲ್ಲಿರೋ 3ನ ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಈಗ ಈ ವ್ಯಾಲ್ಯೂಸ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನು ಬರುತ್ತೆ ನೋಡೋಣ. ಎ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇವೆಲ್ಲನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಇದನ್ನು ಸೆಕೆಂಡ್ ಇಕ್ವೇಷನ್ 2 ಇದನ್ನು ಆ್ಯಡ್ ಮಾಡಿ ಏನು ಬರುತ್ತೆ, ಈ ರೈಟ್ ಸೈಡ್ ಏನು ಬರುತ್ತೆ, ಬಿ ವೆಕ್ಟರ್ 3 ಟೈಮ್ಸ್ 3 ಕಾಮನ್ ತೊಗೊಳ್ಬೋದು, ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಓಕೆ ಪ್ಲಸ್ ನೆಕ್ಸ್ಟು ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಓಕೆ ಪ್ಲಸ್ ಸಿ ವೆಕ್ಟರ್ ಕ್ರಾಸ್ ಸಿ. ಮತ್ತು ಅಗೇನ್ ನಿಮ್ಗೆ ಗೊತ್ತಿದೆ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಅಂದರೆ ಇದನ್ನು ಬರ್ಕೊಬೋದು. ದಿಸ್ ಈಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಅಂತ ಬರೀಬೋದು. ಬಿಕಾಸ್ 3 ಇಲ್ಲಿರೋ 3 ಇಲ್ಲಿರೋ 3 ಕ್ಯಾನ್ಸಲ್ ಆಗುತ್ತೆ, ಬರ್ಕೊಬೋದು. ಪ್ಲಸ್ ಇದನ್ನು ನೀವು ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಅಂತ ಬರ್ಕೊಂಡು ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಎಲ್ಲನೂ ಆ್ಯಡ್ ಮಾಡಿದ್ರೆ 3 4 5 ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಬರುತ್ತೆ. ಎಲ್ಲ ಮಿಸ್ ಮಾಡಿದ್ರು, ಒಂದು ನಿಮಿಷ ಇದೆ, ಎಲ್ಲ ಹಂಗೆ ಮಾಡಿದ್ದೀವಿ. ಇದು ಬಿ ವೆಕ್ಟರ್ ಕ್ರಾಸ್ 3c ಇಲ್ಲಿ 3 ಇದೆ, ಇದು ಆ್ಯಸ್ ಇಟ್ ಈಸ್ ಹಂಗೆ ತೊಗೊಂಡಿದ್ರೆ ಬಿ ವೆಕ್ಟರ್ ಸಿ ವೆಕ್ಟರ್
A vector cross B vector ಸಾರಿ ಇಲ್ಲಿ 2 ಐತಲ್ಲ 2 ಇದು 6 ಆಗುತ್ತೆ. ಎಸ್ ಇಲ್ಲಿ 2 ಇತ್ತಲ್ಲ ಇಲ್ಲಿ 6 ಆಗುತ್ತೆ. ಇದು ಕಂಪೇರ್ ಮಾಡಿ, ಇದಕ್ಕೂ ಇದಕ್ಕೆ ಕಂಪೇರ್ ಮಾಡಿದರೆ ಲ್ಯಾಂಬ್ಡಾ ಎಷ್ಟಾಗುತ್ತೆ 6 ಆಗುತ್ತೆ. ಅಂದರೆ ಸಿ ಈಸ್ ದ ಕರೆಕ್ಟ್ ಆಪ್ಷನ್. ಸಿ ಈಸ್ ದ ಕರೆಕ್ಟ್ ಆಪ್ಷನ್ ಆಗುತ್ತೆ ನಮಗೆ. ಸಿ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಇಲ್ಲೇನು ಮಾಡಿದ್ರೆ ಅಂದರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ತಗೊಳ್ಳಿ. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್. ಓಕೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಬರುತ್ತೆ. ಸೊ 2 ಟೈಮ್ಸ್ ಬರುತ್ತೆ. ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ನಿಮಗೆ 2a ವೆಕ್ಟರ್ ಡಾಟ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಮೈನಸ್ 2a ವೆಕ್ಟರ್ ಡಾಟ್ ಬಿ ವೆಕ್ಟರ್. 2 ಕ್ಯಾನ್ಸಲ್. ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಮೈನಸ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್. ಇದನ್ನ ಒಂದು ಸೈಡ್ ತೊಗೊಂಡ್ರೆ 2 ಟೈಮ್ಸ್ ಆಫ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು 0. ಎ ವೆಕ್ಟರ್ ಡಾಟ್ ಈಸ್ ಈಕ್ವಲ್ ಟು 0. 2 ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ 0 ಆದರೆ ಎ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಆಗುತ್ತೆ. ಅಂದರೆ ಡಿ ಈಸ್ ದ ಕರೆಕ್ಟ್ ಆಪ್ಷನ್. ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ ಆರ್ ಪರ್ಪೆಂಡಿಕ್ಯುಲರ್. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ಕಾಂಪೊನೆಂಟ್ ಐ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್. ಓಕೆ, ಇದನ್ನು ಟ್ರೈ ಮಾಡ್ತೀರಾ? ಸಿಂಪಲ್ ಕ್ವಶನ್ ಇದು, ಟ್ರೈ ಮಾಡಿ ಒನ್ಸ್. ಓಕೆ, ಇದು ನಿಮಗೆ ಫಾರ್ಮುಲಾ ಗೊತ್ತೇ ಇದೆ. ಓಕೆ, ಇವಾಗ ಎ ಅನ್ನೋ ವೆಕ್ಟರ್ ಇದೆ. ಎ ಇಸ್ ಎ ವೆಕ್ಟರ್. ಓಕೆ, ಎ ವೆಕ್ಟರ್ in the direction of ಬಿ ವೆಕ್ಟರ್ ಈಸ್, ಇದರ ಫಾರ್ಮುಲಾ ಏನಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ಇದು ಫಾರ್ಮುಲಾ. ಓಕೆ, ಇಲ್ಲಿ ಎ ವೆಕ್ಟರ್ ಏನು ನಮಗೆ ಐ ಕ್ಯಾಪ್, ಬಿ ವೆಕ್ಟರ್ ಏನು ಐ ಪ್ಲಸ್ ಜೆ ಪ್ಲಸ್ 2k ಕ್ಯಾಪ್. ಓಕೆ, ಎ ಡಾಟ್ ಬಿ ಏನಾಗುತ್ತೆ ನಮಗೆ, ಎ ಡಾಟ್ ಬಿ ಬಂದು 1, ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ ಬಂದು 1 ಆಗುತ್ತೆ. ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 1 ಪ್ಲಸ್ 4 6 ರೂಟ್ 6 ಆಗುತ್ತೆ. ಈಗ ನಮ್ಗೆ ಆನ್ಸರ್ ಏನಾಗುತ್ತೆ ಫೈನಲ್ ಆಗಿ 1/√6 ಸ್ಕ್ವೇರ್ ಅಂದರೆ 1/6. ಓಕೆ, ಇದನ್ನು 1/6 ಎಲ್ಲ ಆಗುತ್ತೆ. ಈ 1/6 ಹೆಂಗೆ ಬರೀಬೋದು ಇದನ್ನು, ಔಟು ರೀರೈಟ್ 1/6 ಅಂತ ಕೊಟ್ಟಿದೆ, ಬಟ್ ಇಲ್ಲಿ √6/6 ಇದೆ.
ಎಲ್ಲ ಮಿಸ್ ಮಾಡಿದ್ವಿ ನಾವು. ಕಾಂಪೊನೆಂಟ್ ಆಫ್ ಐ ಕ್ಯಾಪ್ ದ ಡೈರೆಕ್ಷನ್ ಆಫ್ ವೆಕ್ಟರ್. ಕಾಂಪೊನೆಂಟ್ ಅಂದರೆ ಓಕೆ ಇಲ್ಲಿ ಸ್ಕ್ವೇರ್ ಬರಲ್ಲ. ಎಸ್, ಸ್ಕ್ವೇರ್ ಇಲ್ಲಿ ಬರಲ್ಲ, ಇಲ್ಲಿ ಮಿಸ್ ಮಾಡಿದೆ. ಇದು 1/√6 ಬರುತ್ತೆ. ಓಕೆ, ಇದನ್ನು ವಿ ಕ್ಯಾನ್ ರೈಟ್ ಆ್ಯಸ್ √6/6 ಅಂತ ಬರೀಬೋದು. ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಆಗುತ್ತೆ ಇದ್ರೆ. ಓಕೆ, ಈ ಕ್ವಶನ್ ನೋಡಿ, ಈ ಕ್ವಶನ್ ಟ್ರೈ ಮಾಡಿ. ಕ್ವಶನ್ ಟ್ರೈ ಮಾಡಿ, ಏನು ಬರುತ್ತೆ ಆನ್ಸರ್ ಅಂತ ಒಂದ್ಸಲ ಹೇಳಿ. ಓಕೆ, ಮ್ಯಾಗ್ನಿಟ್ಯೂಡ್ಸ್ ಕೊಟ್ಟಿದ್ದಾರೆ. ಆ್ಯಂಗಲ್ ಬಿಟ್ವೀನ್ ದಿಸ್ ಟು 120 ಅಂದರೆ ಥೀಟಾ 120 ಡಿಗ್ರಿ ಕೊಟ್ಟಿದ್ದಾರೆ. ನಿಮಗೆ A.B 2 ವೆಕ್ಟರ್ಸ್ A.B ಫಾರ್ಮುಲಾ ಏನು? ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್, ಕಾಸ್ ಥೀಟಾ. ಓಕೆ, ಇದು ಫಾರ್ಮುಲಾ ಹೆಂಗೆ ಗೊತ್ತಿದೆ. ಓಕೆ, ಇದನ್ನು ಯೂಸ್ ಮಾಡೋಣ ಇಲ್ಲಿ. A ವೆಕ್ಟರ್ ಡಾಟ್ B ಇಸ್ ಈಕ್ವಲ್ ಟು 2, 3 ಕಾಸ್ ಆಫ್ 120 ಡಿಗ್ರಿ. ಓಕೆ, 6 ಕಾಸ್ 120ನ ನಾವು 90 + 30 ಡಿಗ್ರಿ ಅಂತ ಬರ್ಕೊಬೋದು. ಓಕೆ, ಕಾಸ್ 90 ಡಿಗ್ರಿ ಇದೆ, ಸೈನ್ ಟ್ರಿಗ್ನೋಮೆಟ್ರಿ ಚೇಂಜ್ ಆಗುತ್ತೆ, ಸೈನ್ ಆಗುತ್ತೆ, ಸೈನ್ 30 ಡಿಗ್ರಿ. 90 + 30 ಓಕೆ 120 ಡಿಗ್ರಿ. 120 ಡಿಗ್ರಿ ಸೆಕೆಂಡ್ ಕ್ವಾಡ್ರೇಟಲ್ಲಿ ಕಾಸ್ ನೆಗೆಟಿವ್ ಇರುತ್ತೆ, ಮೈನಸ್ ತಗೊಳ್ಳಿ. ಓಕೆ, 6 ಇಂಟು ಸೈನ್ 30 ಡಿಗ್ರಿ 1/2. ಇದು ನಮಗೆ -3 ಬರುತ್ತೆ. A.B ನಿಮಗೆ -3. ಇಲ್ಲಿ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ A/2 -B/3 ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸ್ಕ್ವೇರ್ ತಗೊಳ್ಳಿ. ಓಕೆ, ಹೋಲ್ ಸ್ಕ್ವೇರ್ ತಗೊಳ್ಳಿ. ಹೋಲ್ ಸ್ಕ್ವೇರ್ ತೊಗೊಂಡ್ರೆ ಏನಾಗುತ್ತೆ ನಮಗೆ A/2 ಮ್ಯಾಗ್ನಿಟ್ಯೂಡ್ ಆಫ್ A/2 ಸ್ಕ್ವೇರ್. ಓಕೆ, ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ B/3 ಸ್ಕ್ವೇರ್ -2 ಟೈಮ್ಸ್ ಆಫ್ A/3 ಡಾಟ್ A/2 ಡಾಟ್ B/3 ಅಂತ ಬರ್ಕೊಬೋದು. ದಟ್ ಈಸ್ ಈಕ್ವಲ್ ಟು, ಇದನ್ನು ಸಪ್ರೇಟ್ ಮಾಡಿದರೆ ಮ್ಯಾಗ್ನಿಟ್ಯೂಡ್ ಆಫ್ ಸ್ಕ್ವೇರ್ ಬೈ 2 ಸ್ಕ್ವೇರ್ ಅಂದರೆ 4, B²/9. ಇದು ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, 1/3 ಇಂಟು A.B. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಏನಾಗುತ್ತೆ ಕೊಟ್ಟಿದ್ದಾರಲ್ಲ, 2 ಸ್ಕ್ವೇರ್ ಅಂದರೆ 4. ಓಕೆ, 4/4 ಪ್ಲಸ್ 3 ಸ್ಕ್ವೇರ್ 9/9. ಓಕೆ, ಮೈನಸ್ 1/3. ಇದ್ರ ವ್ಯಾಲ್ಯೂ -3 ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದರೆ. 1 + 1 ಮೈನಸ್ ಪ್ಲಸ್ ಆಗುತ್ತೆ, 3 +1. ಇದ್ರ ವ್ಯಾಲ್ಯೂ 3 ಬರುತ್ತೆ. 3 ಇಸ್ ದ ಕರೆಕ್ಟ್ ಆಪ್ಷನ್, ಅಂದರೆ ಬಿ ಆಪ್ಷನಲ್ಲಿ ಇಲ್ಲೂ ಕರೆಕ್ಟ್ ಆಗುತ್ತೆ. ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಡೈರೆಕ್ಟ್ ಲೆಗ್ರಾಂಜಿಸ್ ಐಡೆಂಟಿಟಿ ಯೂಸ್ ಮಾಡಿ. ಆ್ಯಕ್ಚುಲಿ ಇದು ಬಿ. ದೆನ್ ಬಿ ಮ್ಯಾಗ್ನಿಟ್ಯೂಡ್ ಬಿ ಏನಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ,
ತುಂಬ ಸಿಂಪಲ್ ಕ್ವಶನ್ ಇದೆ, ಟ್ರೈ ಮಾಡಿ ಒನ್ಸ್. ಲೆಗ್ರಾಂಜಿಸ್ ಐಡೆಂಟಿಟಿ ಡೈರೆಕ್ಟಾಗಿ ಎ ಕ್ರಾಸ್ ಬಿ, ಆ್ಯಕ್ಚುಲಿ ಬ್ರ್ಯಾಕೆಟ್ಸ್ ಇದೆ, ಎ ಡಾಟ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು ಲೆಗ್ರಾಂಜಿಸ್ ಐಡೆಂಟಿಟಿ. ಆಲ್ರೆಡಿ ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ 36. ಓಕೆ, ಇದ್ರ ವ್ಯಾಲ್ಯೂ 3 ಕೊಟ್ಟಿದ್ದಾರೆ, 3 ಸ್ಕ್ವೇರ್ ಅಂದರೆ 9 ಇಂಟು ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತ. ಓಕೆ, ನೆಕ್ಸ್ಟು 4 √4 ಎಷ್ಟು 2. ಡಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ ನಮಗೆ. ಡಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಆಲ್ಫಾ ಕೊಟ್ಟಿದ್ದಾರೆ, ಬೀಟಾ ಕೊಟ್ಟಿದ್ದಾರೆ, ದೆನ್ ಎಕ್ಸ್ಪ್ರೆಸ್ ಬೀಟಾ ಇನ್ ದ ಫಾರ್ಮ್ ಆಫ್ ಬೀಟಾ 1 ಪ್ಲಸ್ ಬೀಟಾ 2 ಅಂದರೆ ವೇರ್ ಬೀಟಾ 1 ಈಸ್ ಪ್ಯಾರಲಲ್ ಟು ಆಲ್ಫಾ, ಬೀಟಾ 1 ಈಸ್ ಪ್ಯಾರಲಲ್ ಟು ಆಲ್ಫಾ ಅಂತೆ, ಬೀಟಾ 2 ಈಸ್ ಪರ್ಪೆಂಡಿಕ್ಯುಲರ್ ಟು ಆಲ್ಫಾ ಅಂತೆ. ಓಕೆ, ದೆನ್ ಬೀಟಾ 1 ಈಸ್ ಗಿವನ್ ಬೈ, ಬೀಟಾ 1 ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಬೀಟಾ 1 ಈಸ್ ಪ್ಯಾರಲಲ್ ಟು ಆಲ್ಫಾ ಅಂದರೆ ಬೀಟಾ 1, ಓಕೆ, ಕ್ರಾಸ್ ಪ್ರಾಡಕ್ಟ್ ಇದ್ರ ಮಧ್ಯೆ ಕ್ರಾಸ್ ಪ್ರಾಡಕ್ಟ್ ನಿಮಗೆ 0 ಆಗಬೇಕು. ಓಕೆ, ಇವೆರಡು ಮಧ್ಯೆ ನಿಮಗೆ ಕಂಪಲ್ಸರಿ 0 ಆಗಬೇಕು. ಓಕೆ, ಇದನ್ನು ಹೆಂಗೆ ಫೈಂಡ್ ಮಾಡ್ತಾರೆ, ನಾನು ಆ ಬೀಟಾ 1 ನಾನು ಏನು ತೊಗೊತೀನಿ ಅಂದರೆ ಎಕ್ಸ್ ವೈ ಝೆಡ್ ಅಂತ ತೊಗೊತೀನಿ. ಓಕೆ, ಈಸಿ ಆಗುತ್ತೆ. ಇಲ್ಲಾಂದರೆ x1 y1 z1 ಅಂತ ತೊಗೊಳ್ಳಿ, ನಿಮ್ಮ ಇಷ್ಟ. x1 x2 x3 ಅಂತ ತೊಗೊಳ್ಳಿ. ಐ ಜೆ ಕೆ ಬೀಟಾ ಏನಾಗುತ್ತೆ x1 x2 x3 ಆಲ್ಫಾ ಕೊಟ್ಟಿದ್ದಾರೆ 1. ಓಕೆ, -3 ಕೆ ಕೋಎಫಿಷಿಯಂಟ್ 0. ಇದದ್ದು ಎಕ್ಸ್ಪ್ಯಾಂಡ್ ಮಾಡಿ ಏನಾಗುತ್ತೆ -3x3 -j ಎಕ್ಸ್ಪ್ಯಾಂಡ್ ಮಾಡಿದರೆ -x3 ಪ್ಲಸ್ ಕೆ ಎಕ್ಸ್ಪ್ಯಾಂಡ್ ಮಾಡಿ -3x1 -x2 = 0. ಓಕೆ, -3x3i ಪ್ಲಸ್ x3j, ಓಕೆ, -3x1 ಪ್ಲಸ್ x2k = 0. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಸಿಮಿಲರ್ಲಿ B2 ಇಸ್ ಪರ್ಪೆಂಡಿಕ್ಯುಲರ್ ಟು ಆಲ್ಫಾ ಅಂತ ಕೇಳಿದರೆ. ಓಕೆ, ಪರ್ಪೆಂಡಿಕ್ಯುಲರ್ ಆದರೆ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ 0 ಆಗಬೇಕು. ಓಕೆ, ಬೀಟಾ 2 ಓಕೆ, ಇನ್ನೇನಾದರೂ ಓಕೆ ಇಸ್ ಕರೆಕ್ಟ್, ಬಟ್ ಇನ್ನೇನಾದ್ರು ಅದರ್ ವೇಸಲ್ಲಿ ಫೈಂಡ್ ಔಟ್ ಮಾಡ್ಬೋದಾ? ಓಕೆ, ಬೀಟಾ 2 ಡಾಟ್ ಬಿ = 0. ಬೀಟಾ 2 ಅನ್ನೋದು ನಾನು y1i ಪ್ಲಸ್ y2j ಪ್ಲಸ್ y3k ಅಂತ ತಗೊತೀನಿ ಜನರಲ್ ಆಗಿ. y1i ಪ್ಲಸ್ y2j ಪ್ಲಸ್ y3k ಅಂತ ತಗೊಳ್ಳಿ. ಡಾಟ್ ಆಲ್ಫಾ ಎಷ್ಟಿದೆ ನಿಮಗೆ ಇಲ್ಲಿ i -2j = 0. ಡಾಟ್ ಪ್ರಾಡಕ್ಟ್ ಮಾಡಿ. ಡಾಟ್ ಪ್ರಾಡಕ್ಟ್ ಮಾಡಿದರೆ i ಡಾಟ್ i 1 ಆಗುತ್ತೆ, j ಡಾಟ್ j 1 ಆಗುತ್ತೆ, k ಡಾಟ್ k 1 ಆಗುತ್ತೆ. ಏನಾದರೂ ಅದರ್ ಕಾಂಪೋನೆಂಟ್ಸ್ ಇದ್ದರೆ ಅದರ ವ್ಯಾಲ್ಯೂ ಅನ್ನೋದು ನಿಮಗೆ 0 ಆಗುತ್ತೆ. ಓಕೆ, ಇದು ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಇವಾಗ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ y1 ಬರುತ್ತೆ. ಓಕೆ, ಪ್ಲಸ್ ಅಲ್ಲ -2y2 = 0, y1 = 2y2. ಓಕೆ, ಇದು ನಮಗೆ ಕಂಡೀಷನ್ ಬರುತ್ತೆ. ಇದನ್ನು ಯೂಸ್ ಮಾಡೋಣ ನಾವು. ಫೈನಲಾಗಿ ಬೀಟಾ ಅಂದರೆ ಏನು ಕೊಟ್ಟಿದ್ದಾರೆ, ಬೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಬೀಟಾ = i, ಬೀಟಾ ಬೀಟಾ 1 ಪ್ಲಸ್ ಬೀಟಾ 2 ಕೊಟ್ಟಿದ್ದಾರೆ. ಬೀಟಾ ಅಂತ ಏನು ಕೊಟ್ಟಿದ್ದಾರೆ ನಮಗೆ i ಪ್ಲಸ್ 2j ಪ್ಲಸ್ ಮೈನಸ್ k ದಟ್ ಈಸ್ = ಬೀಟಾ 1. ಬೀಟಾ 1 ಅಂದರೆ ಏನು x1 i ಪ್ಲಸ್ x2j ಪ್ಲಸ್ x3k. ಓಕೆ, ಪ್ಲಸ್ ಬೀಟಾ 2 ಅಂದರೆ y1 i ಪ್ಲಸ್ y2j ಪ್ಲಸ್ y3k ಅಂತ ತೊಗೊಂಡಿದ್ವಿ.
ಇವಾಗ x1 ಪ್ಲಸ್ y1 ಐ ಅಂತ ತಗೊಳ್ಳಿ, x2 ಪ್ಲಸ್ y2 ಜೆ ಅಂತ ತಗೊಳ್ಳಿ, x2 ಪ್ಲಸ್ y3 ಕೆ ಅಂತ ತಗೊಳ್ಳಿ, ಐ ಪ್ಲಸ್ 2j ಮೈನಸ್ ಕೆ. ಇವಾಗ ಇದನ್ನು ಕೋಎಫಿಷಿಯಂಟ್ಸ್ ಕಂಪೇರ್ ಮಾಡಿದರೆ x1 ಪ್ಲಸ್ y1 1 ಆಗುತ್ತೆ, x2 ಪ್ಲಸ್ y2 2 ಆಗುತ್ತೆ, x2 ಪ್ಲಸ್ y3 ಅನ್ನೋದು x3 ಪ್ಲಸ್ y3 ಅನ್ನೋದು -1 ಆಗುತ್ತೆ. ಓಕೆ, ಇವಾಗ ಇವೆರಡನ್ನೂ ಸಿಂಪ್ಲಿಫೈ ಮಾಡೋಣ. ಇವೆರಡನ್ನೂ ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ ನೋಡಬೇಕು. ಆ್ಯಂಡ್ ಇನ್ನೊಂದು ಕಂಡೀಷನ್ ಬಂದಿತ್ತಲ್ಲ ಇಲ್ಲಿರೋ ಕಂಡೀಷನ್ಸ್ ಯೂಸ್ ಮಾಡಿದರೆ ಇದು 0i ಪ್ಲಸ್ 0j ಪ್ಲಸ್ 0k ಅಂತ ತೊಗೊಂಡ್ರೆ ಕೋಎಫಿಷಿಯಂಟ್ಸ್ ಕಂಪೇರ್ ಮಾಡಿದರೆ x3 0 ಆಗುತ್ತೆ. ಓಕೆ, x3 ಅನ್ನೋದು 0. ನೆಕ್ಸ್ಟು 3x1 ಪ್ಲಸ್ x2 ಮೈನಸ್ ಇದು 0 ಅಂದರೆ 3x1 ಪ್ಲಸ್ x2 ಅನ್ನೋದು ಕೂಡ 0. 3x1 ಈಕ್ವಲ್ ಮೈನಸ್ x2 ಅಂತ ಬರೀಬೋದು. ಓಕೆ, ಫ್ರಮ್ ದಿಸ್ ಈಕ್ವೇಷನ್ ಇದರಿಂದ ಇವನ್ನೆಲ್ಲ ಯೂಸ್ ಮಾಡೋಣ ಇಲ್ಲಿ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. x1 ಪ್ಲಸ್ y1 ಇಸ್ ಈಕ್ವಲ್ ಟು 1, x2 ಪ್ಲಸ್ y2. ಆ್ಯಕ್ಚುಲಿ ನಮ್ಗೆ ಬೇಕಾಗಿರೋದೇನು ಬೀಟಾ 1 ತಾನೆ, ಬೀಟಾ 1 ಫೈಂಡ್ ಔಟ್ ಮಾಡಬೇಕು. we have to find beta value. ಆಲ್ರೆಡಿ x3 ಅನ್ನೋದು 0 ಇದೆ, x3 0 ಅಂದರೆ ಈ ಕೋಎಫಿಷಿಯಂಟ್ 0, x1i ಪ್ಲಸ್ x2j. ಓಕೆ, x1i, x2 ಅಂದರೆ ಏನು, x2 ಹತ್ರ ನಾವು -3x1 ಅಂತಲೂ ಬರಿಬೋದು. ಓಕೆ, ಇಲ್ಲಿ ನಾವು ಕಂಪೇರ್ ಮಾಡಿದರೆ ಆಪ್ಷನ್ಸ್ನ ನೋಡಿದರೆ ಇದ್ದರೆ ನಮಗೆ ಸಿ ಆಪ್ಷನ್ ಕರೆಕ್ಟ್ ಇರುತ್ತೆ, ಇಲ್ಲಾಂದರೆ ಡಿ ಆಪ್ಷನ್. ಡಿಪೆಂಡ್ಸ್ ಆನ್ x1 ಏನಾದರೂ 1 ಆದರೆ ಸಿ ಈಸ್ ದ ಕರೆಕ್ಟ್ ಆಪ್ಷನ್ ಆಗುತ್ತೆ. ಸಿ ಈಸ್ ದ ಕರೆಕ್ಟ್ ಆಪ್ಷನ್ ಬಿಕಾಸ್ ನೋಡಿ ಇಲ್ಲಿ x1 ಈಕ್ವಲ್ ಟು 1 ತೊಗೊಂಡ್ರೆ i ಮೈನಸ್ 3j ಬರುತ್ತೆ. ಬಟ್ x ಈಕ್ವಲ್ ಟು ನೀವೇನಾದರೂ -1 ತೊಗೊಂಡ್ರೆ -i ಪ್ಲಸ್ 3j ಬರಬೇಕು. ಬಟ್ ಇಲ್ಲಿ ಡಿ ಆಪ್ಷನಲ್ಲಿಲ್ಲ, ನಮಗೆ ಸಿ ಆಪ್ಷನ್ನೇ ಕರೆಕ್ಟ್ ಆಗುತ್ತೆ. ಈಗ ಕೂಡ ಅನಲೈಸ್ ಮಾಡಿ ಕೂಡ ನೀವು ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಓಕೆ, ದೊಡ್ಡದಾಗಿ ನಾವು ಇಲ್ಲಿ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಈಗ ಕೂಡ ಮಾಡ್ಬೋದು ನೀವು. ಓಕೆ, ಈಗ ಡೈರೆಕ್ಟಾಗಿ ಈಗೂ ಕೂಡ ನೀವು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ನೀವು ಸಿಂಪ್ಲಿಫೈ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಇಲ್ಲಿ ಇದರಿಂದ x2 ಹತ್ರ x2 ಪ್ಲಸ್ y2 ಅಂದರೆ ಇಲ್ಲಿ y1 ಹತ್ರ x1 ಪ್ಲಸ್ 2y2 ಈಕ್ವಲ್ 1 ಅಂತ ತಗೊಳ್ಳಿ. ಇದೇನಾಗುತ್ತೆ, x1 ಪ್ಲಸ್ 2y2 ಇಸ್ ಈಕ್ವಲ್ ಟು 1. ಇಲ್ಲಿ x2 ಪ್ಲಸ್ y2 ಈಕ್ವಲ್ ಟು 2. 2ನಿಂದ ಮಲ್ಟಿಪ್ಲೈ ಮಾಡಿದರೆ x1 ಪ್ಲಸ್ 2y2 ಇಸ್ ಈಕ್ವಲ್ ಟು 1. 2x2 ಪ್ಲಸ್ 2y2 ಈಕ್ವಲ್ ಟು 2 4. ಮೈನಸ್ ತೊಗೊಂಡ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ. x1 ಮೈನಸ್ 2x2 ಈಕ್ವಲ್ ಟು -3. ಓಕೆ, ಆಲ್ರೆಡಿ ನಿಮಗೆ ಈ ರಿಸಲ್ಟ್ನಿಂದ x2 ಅಂದರೆ ಏನು ಗೊತ್ತು, -3x1. x1 ಅಂದರೆ x1 ಅಂದರೆ ಏನು ಗೊತ್ತು ನಿಮಗೆ, x1 ಹಂಗೆ ತೊಗೊಳ್ಳಿ. 2x2 ಅಂದರೆ ಇಲ್ಲೇನು ಗೊತ್ತು ನಿಮಗೆ, x2 ಅಂದರೆ -3x1 ಈಕ್ವಲ್ ಟು -3. ಓಕೆ, ಇಲ್ಲಿ ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ನಿಮಗೆ, x1 -6x1 ಈಕ್ವಲ್ ಟು 3. ಓಕೆ, 7x1 ಈಕ್ವಲ್ ಟು 3. x1 ಈಕ್ವಲ್ ಟು 3/7 ಬರ್ತಿದೆ. 3/7. -3x1.
ಇಲ್ಲಾಂದರೆ ಇಷ್ಟೆಲ್ಲ ಮಾಡೋ ಬದಲು ಡೈರೆಕ್ಟ್ ಶಾರ್ಟ್ಕಟ್ ಟ್ರಿಕ್ ಒಂದಿದೆ, ಅದನ್ನು ಯೂಸ್ ಮಾಡೋಣ ರೀ. ಓಕೆ, ಬಟ್ ಆನ್ಸರ್ ಅನ್ನು ಸಿ ಇಸ್ ದ ಆಗ್ಬೋದು ಅಂದ್ಕೊತಾ ಇದ್ದೀನಿ. ಬಟ್ ಈ ಮೆಥಡ್ನಿಂದ ಆದರೆ ನಮಗೆ ಬಂದಿಲ್ಲ, ಇದು ಲೆಂತೇ ಐತಿತ್ತು ಸ್ವಲ್ಪ. ಒಂದು ಕೆಲಸ ಮಾಡೋಣ, ಡೈರೆಕ್ಟ್ ಒಂದು ಶಾರ್ಟ್ಕಟ್ ಟ್ರಿಕ್ ಇದೆ, ಇದನ್ನು ಯೂಸ್ ಮಾಡೋಣ. ಓಕೆ, ಇಲ್ಲಿ ನಮಗೆ ಬೀಟಾ ಈಸ್ ಈಕ್ವಲ್ ಟು ಬೀಟಾ 1 ಪ್ಲಸ್ ಬೀಟಾ 2 ಅಂತ ಕೊಟ್ಟಿದ್ದಾರೆ. ಬೀಟಾ 1 ಇಸ್ ಪರ್ಪೆಂಡಿಕ್ಯುಲರ್ ಟು ಆಲ್ಫಾ ಅಂತ ಕೊಟ್ಟಿದ್ದಾರೆ. ಓಕೆ, ಪರ್ಪೆಂಡಿಕ್ಯುಲರ್ ಟು ಆಲ್ಫಾ ಅಂದರೆ ಬೀಟಾ 1 ಈಸ್ ಈಕ್ವಲ್, ಇದನ್ನು ನಾವು ಹೆಂಗೆ ಬರೀಬೋದು ಅಂದರೆ ಬೀಟಾ 1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಆಫ್ ಆಲ್ಫಾ ಅಂತ ಬರೀಬೋದು ತಾನೆ. ಸಾರಿ, ಪ್ಯಾರಲಲ್ ಟು ಆಲ್ಫಾ ಅಂತ ಕೊಟ್ಟಿದ್ದು, ಇದನ್ನು ಹಿಂಗೆ ಬರೀಬೋದು. ಓಕೆ, ಆವಾಗ ನಮಗೆ ಬೀಟಾ 1 ಏನಾಗುತ್ತೆ, ಆಲ್ಫಾ ಲ್ಯಾಂಬ್ಡಾ ಆಲ್ಫಾ ಏನು ಐ ಮೈನಸ್ 3j, ಇದರಿಂದ ಲ್ಯಾಂಬ್ಡಾ ಐ ಮೈನಸ್ 3 ಲ್ಯಾಂಬ್ಡಾ ಜೆ ಆಗುತ್ತೆ. ಇದು ಬೀಟಾ 1. ಓಕೆ, ನಮಗೆ ಬೇಕಾಗಿರೋದು ಬೀಟಾ 1 ಆ್ಯಂಡ್ ಬೀಟಾ 2. ಇದರಿಂದ ನಾವು ಬೀಟಾ 2 ಫೈಂಡ್ ಔಟ್ ಮಾಡ್ಬೋದು ತಾನೆ. ಬೀಟಾ ಗೊತ್ತು, ಬೀಟಾ 1 ಗೊತ್ತು. ಬೀಟಾ 2 ಏನಾಗುತ್ತೆ, ಬೀಟಾ ಮೈನಸ್ ಬೀಟಾ 1 ಅಂತ ಬರ್ಕೊಬೋದು ಫ್ರಮ್ ದಿಸ್ ಈಕ್ವೇಷನ್. ಬೀಟಾ 2 ಏನಾಗುತ್ತೆ, ಬೀಟಾ ಏನು, ಬೀಟಾ ಬಂದು ನಮಗೆ ಬೀಟಾ ಕೊಟ್ಟಿದ್ದಾರಲ್ಲ ಐ ಪ್ಲಸ್ 2j ಮೈನಸ್ ಕೆ ಕ್ಯಾಪ್ ಮೈನಸ್ ಬೀಟಾ 1 ಲ್ಯಾಂಬ್ಡಾ ಐ ಮೈನಸ್ 3 ಲ್ಯಾಂಬ್ಡಾ ಜೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1 ಮೈನಸ್ ಲ್ಯಾಂಬ್ಡಾ ಐ, ಓಕೆ, ಪ್ಲಸ್ 2 ಮೈನಸ್ 3 ಲ್ಯಾಂಬ್ಡಾ ಜೆ ಮೈನಸ್ ಕೆ ಕ್ಯಾಪ್. ಇದು ಬೀಟಾ 2. ಓಕೆ, ನಮಗೆ ಕೊಟ್ಟಿದ್ದಾರೆ ಬೀಟಾ 2 ಈಸ್ ಪರ್ಪೆಂಡಿಕ್ಯುಲರ್ ಟು ಆಲ್ಫಾ ಅಂತ. ಬೀಟಾ 2 ಈಸ್ ಪರ್ಪೆಂಡಿಕ್ಯುಲರ್ ಟು ಆಲ್ಫಾ ಅಂದರೆ ಡಾಟ್ ಪ್ರಾಡಕ್ಟ್ ಅನ್ನೋದು 0 ಆಗುತ್ತೆ. ಇವೆರಡು ಮಧ್ಯೆ ಡಾಟ್ ಪ್ರಾಡಕ್ಟ್ 0 ಆಗುತ್ತೆ. ಓಕೆ, 1 ಮೈನಸ್ ಲ್ಯಾಂಬ್ಡಾ ಐ ಪ್ಲಸ್ 2 ಮೈನಸ್ 3 ಲ್ಯಾಂಬ್ಡಾ ಜೆ ಮೈನಸ್ ಕೆ ಕ್ಯಾಪ್ ಡಾಟ್ ಆಲ್ಫಾ ಎಷ್ಟು ಐ ಮೈನಸ್ 3j ಇಸ್ ಈಕ್ವಲ್ ಟು 0. ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 1 ಮೈನಸ್ ಲ್ಯಾಂಬ್ಡಾ. ಓಕೆ, ನೆಕ್ಸ್ಟ್ ಇದು 2 ಮೈನಸ್ 3 ಲ್ಯಾಂಬ್ಡಾ ಇಂಟು ಮೈನಸ್ 3 ಈಕ್ವಲ್ ಟು 0. ಇದು ಸಿಂಪ್ಲಿಫೈ ಮಾಡಿದರೆ 1 ಮೈನಸ್ ಲ್ಯಾಂಬ್ಡಾ ಮೈನಸ್ 3 2 6 ಪ್ಲಸ್ 9 ಲ್ಯಾಂಬ್ಡಾ ಈಕ್ವಲ್ ಟು 0. ಇದು ನಿಮಗೆ ಮೈನಸ್ 5. ಓಕೆ, ಪ್ಲಸ್ ಏನಾಗುತ್ತೆ ನಿಮಗೆ 1 ಮೈನಸ್ ಲ್ಯಾಂಬ್ಡಾ ಮೈನಸ್ 6 ಮೈನಸ್ 9 ಲ್ಯಾಂಬ್ಡಾ ಈಕ್ವಲ್ ಟು 0. ಇದು ಮೈನಸ್ 5 8 ಆಗುತ್ತಾ. ಟೂ ಮೈನಸ್ 2 ಪ್ಲಸ್ ಇದು ಪ್ಲಸ್ ಅಲ್ಲ, ಸಾರಿ ಪ್ಲಸ್ ಇದು. ಓಕೆ, ಇದು ನಿಮಗೆ ಮೈನಸ್ ಆಗುತ್ತೆ. ಇದು 10 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಓಕೆ, 10 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 5. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1/2 ಆಗುತ್ತೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1/2. ನಮಗೆ ಬೇಕಾಗಿರೋದು ಬೀಟಾ 1. ಬೀಟಾ 1 ಏನು 1/2 ಐ ಮೈನಸ್ 3j. ಓಕೆ, ಅಂದರೆ ಈ 1/2 ಇನ್ಸೈಡ್ ಮಾಡಿ ತೊಗೊಂಡ್ರೆ ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಸಾರಿ ಮೈನಸ್ ಆಗುತ್ತಲ್ಲ, ಮೈನಸ್ ಇರುತ್ತೆ ಮೈನಸ್. ಓಕೆ, ಈ ಮೈನಸ್ 1/2 ಇನ್ಸೈಡ್ ತೊಗೊಂಡು ಮಲ್ಟಿಪ್ಲೈ ಮಾಡಿದರೆ ಮೈನಸ್ 1/2 ಐ ಪ್ಲಸ್ 3/2 ಜೆ. ಈ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಈ ಮೆಥಡ್ನ ಫಾಲೋ ಆಗಿ, ಇನ್ಸ್ಟೆಡ್ ಆಫ್ ನಾವು ಪ್ರೀವಿಯಸ್ಸಲ್ಲಿ ಮಾಡಿದ್ರಲ್ಲ ಆ ಮೆಥಡ್ ಬದಲು ಈ ಮೆಥಡ್ನ ಫಾಲೋ ಮಾಡಿ, ಈಸಿಯಾಗಿ ಬರುತ್ತೆ. ಓಕೆ, ಸೊಲ್ಯೂಷನ್ ಈಸಿ ಆಗುತ್ತೆ. ಇದನ್ನೇ ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ದ ವೆಕ್ಟರ್ ಎ ಮೇಕ್ಸ್ equal acute angle on the coordinate axis. Okay, then the projection vector B on A ಏನಾಗುತ್ತೆ ಅಂತ ಕೇಳ್ತಾ ಇದೆ. ಓಕೆ, ಈಕ್ವಲ್ ಆ್ಯಂಗಲ್ಸ್ ಅಂತ ಹೇಳ್ತಾ ಇದ್ದರೆ ನಮಗೆ L ಈಸ್ ಈಕ್ವಲ್ ಟು ಕಾಸ್ ಆಲ್ಫಾ, L ಈಸ್ ಈಕ್ವಲ್ ಟು
m is equal to cos beta. Okay, n is equal to cos gamma. ಈಕ್ವಲ್ ಆ್ಯಂಗಲ್ಸ್ ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ಇಸ್ ಈಕ್ವಲ್ ಟು ಗಾಮಾ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ನಿಮಗೊಂದು ರಿಸಲ್ಟ್ ಗೊತ್ತಿದೆ, ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ. ಇದನ್ನು ಅಪ್ಲೈ ಮಾಡಿದರೆ ಇವೆರಡು ಈಕ್ವಲ್ ಇರೋದ್ರಿಂದ ಇದು ನಮಗೆ 3 ಎಲ್ ಸ್ಕ್ವೇರ್ ಅಂತ ಬರ್ಕೊಬೋದು ಈಕ್ವಲ್ ಟು 1. 3 ಏನಾಗುತ್ತೆ, ಕಾಸ್ ಸ್ಕ್ವೇರ್ ಆಲ್ಫಾ ಇಸ್ ಈಕ್ವಲ್ ಟು 1, ಕಾಸ್ ಸ್ಕ್ವೇರ್ ಆಲ್ಫಾ ಈಕ್ವಲ್ ಟು 1/3, cos alpha equal to 1/√3. okay, and cos alpha equal to 1/√3 ಆಗುತ್ತೆ. ಎ ಮೇಕ್ಸ್ ಅನ್ ಈಕ್ವಲ್ ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತಾರೆ. ಈಕ್ವಲ್ ಆ್ಯಂಗಲ್ಸ್ ಅಂತ ಹೇಳಿದಾಗ ಡೈರೆಕ್ಷನ್ ರೇಷಿಯೋಸ್ ಏನಾಗುತ್ತೆ, ಇದ್ರಿಗೆ ಡೈರೆಕ್ಷನ್ ರೇಷಿಯೋಸ್ ಬಂದು 1,1,1 ಇರುತ್ತೆ. ಓಕೆ, 1,1, ಇದನ್ನು ಎ ವೆಕ್ಟರ್ ಅಂತ ಬರ್ಕೊಂಡ್ರೆ ಎ ವೆಕ್ಟರ್ ಇಸ್ ಈಕ್ವಲ್ ಟು 1i + j + k ಹೀಗಿರುತ್ತೆ. ಓಕೆ, ಈಕ್ವಲ್ ಆ್ಯಂಗಲ್ಸ್ ಅಂತ ಬಂದಾಗ ಈಗ ಬರುತ್ತೆ. ಓಕೆ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಅಂತ ಕೊಟ್ಟಿದ್ದಾರೆ. ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅಂದಾಗ ಓಕೆ, ಬಿ ಡಾಟ್ ಎ ಕ್ಯಾಪ್ ಅಂತ ತೊಗೊಬೇಕು. ಬಿ ಡಾಟ್ ಎ ಕ್ಯಾಪ್ ಅಂದರೆ ಎ ವೆಕ್ಟರ್ ಬೈ ಮೋಡ್ ಆಫ್ ಎ ವೆಕ್ಟರ್ ಆಗುತ್ತೆ. ಓಕೆ, ಫಸ್ಟ್ ಬಿ ಡಾಟ್ ಎ ವೆಕ್ಟರ್ನ ಮಲ್ಟಿಪ್ಲೈ ಮಾಡಿ, ಬಿ ಡಾಟ್ ಎ ಮಾಡಿದ್ರೆ ಏನು ಬರುತ್ತೆ, ಬಿ ವೆಕ್ಟರ್ ಕೊಟ್ಟಿದ್ದಾರೆ ಅವರು 5i + 7j ಪ್ಲಸ್ ಮೈನಸ್ ಪ್ಲಸ್ ಕೊಟ್ಟಿದ್ದಾರೆ ಕೆ. ಓಕೆ, ನೆಕ್ಸ್ಟ್ ಡಾಟ್ i + j + k ಬೈ ಸ್ಕ್ವೇರ್ ರೂಟ್ ಆಫ್ 1 + 1 + 1 ಇಸ್ ಈಕ್ವಲ್ ಟು 5 + 7 + 1/√3. ಇದೇನಾಗುತ್ತೆ 8, 13/√3 ಬರುತ್ತೆ. 13/√3, ಬಟ್ ಇಲ್ಲಿ ಆಪ್ಷನ್ಸ್ ಎಲ್ಲ ಇಲ್ಲ. ಐ ಥಿಂಕ್ ಸೊ ಇಲ್ಲಿ ನಮಗೆ ಇಲ್ಲಿ ಮೈನಸ್ ಬರಬೇಕು ಅನ್ಕೊತಾನೆ. ಓಕೆ, ಇಲ್ಲಿ ಮೈನಸ್ ಬಂದರೆ ಆವಾಗ ನಮಗೆ ಇದೇನಾಗುತ್ತೆ 12 - 1 11/√3 ಆಗುತ್ತೆ. ಅಂದರೆ ಬಿ ಆಪ್ಷನ್ ಜೊತೆಯಲ್ಲಿ ಮ್ಯಾಚ್ ಆಗುತ್ತೆ. ಸಪೋಸ್ ಇಲ್ಲಿ ಮೈನಸ್ ಬಂದರೆ ಓಕೆ, ಇಲ್ಲ ಅಂದರೆ ನಮಗಿಲ್ಲಿ ಆಪ್ಷನ್ಸಲ್ಲಿ ಮಿಸ್ ಆಗಿದೆ ಅಂತ ಅರ್ಥ. ಬಟ್ ಇಲ್ಲಿ ಈ ಕ್ವಶನಲ್ಲಿ ಆ್ಯಕ್ಚುಲಿ ಇಲ್ಲಿ ಮೈನಸ್ ಬರುತ್ತೆ. ಓಕೆ, ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಇದೆ. ಓಕೆ, ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಮಾಡ್ಕೊಳ್ಳಿ ಅಲ್ಲಿ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ವೆಕ್ಟರ್ಸ್. ಓಕೆ, ಡಯಾಗ್ನಲ್ಸ್ ಕೊಟ್ಟಿದ್ದಾರೆ. ಇದು ಪ್ಯಾರಲೋಗ್ರಾಮ್ ಆದರೆ ಓಕೆ, ಇದ್ರದ್ದು ಡಯಾಗ್ನಲ್ಸ್ ಕೊಟ್ಟಿದ್ದಾರೆ. ಓಕೆ, ಇದು D1, ಇದು D2 ಅಂತ. ಓಕೆ, D1 ಕೊಟ್ಟಿದ್ದಾರೆ 3i + 6j - 2k. D2 ಕೊಟ್ಟಿದ್ದಾರೆ -i - 2j - 8k ಕೊಟ್ಟಿದ್ದಾರೆ. The length of the shortest side of the parallelogram. Okay, shortest side of the parallelogram. ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, a ವೆಕ್ಟರ್ ಇಸ್ ಈಕ್ವಲ್ ಟು D1 + D2/2 ಮಾಡಿ ಫಸ್ಟ್. ಓಕೆ, ಒಂದು ಸೈಡ್ ಬರುತ್ತೆ ನಿಮಗೆ. ಓಕೆ, ಇದು ಫಾರ್ ಎಕ್ಸಾಂಪಲ್ ಇದು ಎ ವೆಕ್ಟರ್ ಅಂತ ತಗೊಳ್ಳಿ, ಇದು ಕೂಡ ಎ ವೆಕ್ಟರ್ ಆಗುತ್ತೆ. ಇದು ಬಿ ವೆಕ್ಟರ್ ಆದರೆ ಇದು ಕೂಡ ಬಿ ವೆಕ್ಟರ್ ಆಗುತ್ತೆ. ಯಾವುದು ನಿಮಗೆ ಶಾರ್ಟೆಸ್ಟ್ ಸೈಡ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ D1 + D2/2 ಮಾಡಿ. ಇದ್ರದ್ದು ಏನು ಬರುತ್ತೆ ನಿಮಗೆ, ಇದು i + 2j - 5k ಬರುತ್ತೆ. ನೆಕ್ಸ್ಟ್ ಸಿಮ್ಲರ್ಲಿ b = D1 - D2/2 ಮಾಡಿ. ಓಕೆ, ಇದು ನಿಮಗೆ 2i + 4j + 3k. ಇದು ಶಾರ್ಟೆಸ್ಟ್ ಯಾವುದಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ತೊಗೊಳ್ಳಿ. ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ, ಇದು √30 ಬರುತ್ತೆ. ಇದ್ರದ್ದು ಮ್ಯಾಗ್ನಿಟ್ಯೂಡ್ 2² 4 + 16 + 9 29. ಓಕೆ, ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಯಾವುದು ಕಡಿಮೆ ಇದೆ, ಇದು ಇದೆ. ಓಕೆ, √29. ಓಕೆ, √29 √29ನ ನಾವು ಹೆಂಗೆ ಬರಿಬೋದು,
ರೂಟ್ 29ನ we can write as ರೂಟ್ 29. ಇದರಲ್ಲಿ ಆಪ್ಷನ್ಸ್ ಯಾವುದು? ಇದನ್ನು ನಾವು ರೂಟ್ 29 ಇದ್ರ ವ್ಯಾಲ್ಯೂ ಅನ್ನೋದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಸಮಥಿಂಗ್ 5.38 ಸಮಥಿಂಗ್ ಹಿಂಗೆ ಬರುತ್ತೆ. ಬಟ್ ಇದ್ರ ವ್ಯಾಲ್ಯೂಸ್ ಎಲ್ಲ ನೀವು ಅಪ್ರಾಕ್ಸಿಮೇಟ್ಲಿ ನೋಡಿಕೊಂಡ್ರೆ ನಿಯರ್ ಬೈ ಬರೋದು ಈ ಆಪ್ಷನ್ ಒಂದೇ ನಿಯರ್ ಬೈ ಬರುತ್ತೆ. ಬಟ್ ಆ್ಯಕ್ಚುಲಿ ಆಪ್ಷನ್ಸಲ್ಲಿ ನಿಮಗೆ ರೂಟ್ 29 ಕೊಡಬೇಕಾಗಿತ್ತು. ಏನಾಗುತ್ತೆ, ಇದ್ರಿಗೆ ನಿಯರೆಸ್ಟ್ ಬಂದು 2√3 ಬರುತ್ತೆ. ಇದನ್ನು ನಾವು ಅಂದರೆ ಸ್ಮಾಲೆಸ್ಟ್ ಯಾವ್ದು ಸ್ಮಾಲೆಸ್ಟ್ ಇದೆಯೋ ಅದರ ಆನ್ಸರ್ ತೊಗೊಂಡ್ರೆ 2√3 ಆಗುತ್ತೆ. ಬಟ್ ನಮಗೆ ಬಂದಿರೋದು ರೂಟ್ 29. ಬಟ್ ಇದು ಆನ್ಸರ್ ರೂಟ್ 29 ಬರಬೇಕು. ಓಕೆ, ಎನಿವೆ ಇಲ್ಲಿ ನಮಗೆ ಯಾವುದೂ ಮ್ಯಾಚ್ ಆಗ್ತಾಯಿಲ್ಲ. ಓಕೆ, ಇಷ್ಟು ಕ್ವಶನ್ಸ್ ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ 3 ಡೈಮೆನ್ಷನಲ್ ಜಾಮೆಟ್ರಿ ಕೂಡ ಡಿಸ್ಕಸ್ ಮಾಡ್ತೇನೆ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.